ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಪಠ್ಯಪುಸ್ತಕ ಭಾಗ 2ರಲ್ಲಿ ಬರುವಂತಹ ಘಟಕ 5 ಆಗಿರುವಂತಹ ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠವನ್ನು ಅತ್ಯಂತ ಸಂಕ್ಷಿಪ್ತ ಅವಧಿಯಲ್ಲಿ ಸಂಪೂರ್ಣವಾಗಿ ಕಲಿಯಲಿದ್ದೇವೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಗೊತ್ತಿರಬಹುದು ಧಾತುಗಳ ಬಗ್ಗೆ. ಸುಮಾರು 118 ಧಾತುಗಳಿವೆ. ಆ 118 ಧಾತುಗಳನ್ನು ಅವುಗಳ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಣ ಮಾಡಿ ಈ ರೀತಿಯ ಒಂದು ಕೋಷ್ಟಕದಲ್ಲಿ ಇಡಲಾಗಿದೆ. ಈ ಒಂದು ಕೋಷ್ಟಕಕ್ಕೆ ನಾವು ಆವರ್ತಕ ಕೋಷ್ಟಕ ಎನ್ನುತ್ತೇವೆ. ಹಾಗಾದರೆ ಈ ಆವರ್ತ ಕೋಷ್ಟಕವನ್ನು ಯಾರು ರಚಿಸಿದ್ದಾರೆ? ಯಾರೆಲ್ಲ ವಿಜ್ಞಾನಿಗಳು ಈ ಧಾತುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನ ಪಟ್ಟಿದ್ದರು? ಈ ಒಂದು ಧಾತುಗಳು ಮತ್ತು ಅವುಗಳನ್ನು ಯಾರೆಲ್ಲ ವಿಜ್ಞಾನಿಗಳು ವರ್ಗೀಕರಣ ಮಾಡಿದ್ದಾರೆ, ಹೇಗೆ ವರ್ಗೀಕರಣ ಮಾಡಿದ್ದಾರೆ, ಅದರಲ್ಲಿ ಯಾರು ತುಂಬ ಯಶಸ್ವಿ ಆಗಿದ್ದಾರೆ, ಈ ಎಲ್ಲ ವಿಷಯಗಳ ಕುರಿತಾಗಿ ನಾವು ಈ ಒಂದು ಪಾಠದಲ್ಲಿ ತಿಳಿಯಲಿದ್ದೇವೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅತ್ಯಂತ ಸಂಕ್ಷಿಪ್ತವಾಗಿ ಪರೀಕ್ಷಾ ದೃಷ್ಟಿಯಿಂದ ನಾವೊಂದು ಈ ವಿಡಿಯೋವನ್ನು ವಿವರಣೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಧಾತುಗಳನ್ನು ವರ್ಗೀಕರಣ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಎನ್ನುವ ತಿಳಿಯೋಕ್ಕಿಂತ ಪೂರ್ವದಲ್ಲಿ ಈ ವರ್ಗೀಕರಣ ಅನ್ನುವುದು ನಮಗೆ ಅವಶ್ಯಕತೆ ಇದೆಯಾ? ಈ ವರ್ಗೀಕರಣ ಅನ್ನುವುದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ನೋಡುತ್ತೇವೆಯೇ ಎಲ್ಲಾದರೂ? ಎಸ್, ವರ್ಗೀಕರಣ ಅನ್ನುವುದು ತುಂಬ ಅತ್ಯವಶ್ಯಕವಾಗಿದ್ದು ನಮ್ಮ ಒಂದು ಸ್ಕೂಲ್ ಲೈಬ್ರರಿಗಳಲ್ಲಾಗಿರ್ಬೋದು, ತರಕಾರಿ ಅಂಗಡಿಗಳಲ್ಲಾಗಿರ್ಬೋದು, ಯಾವುದೇ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಾಗಿರ್ಬೋದು, ಮಾಲ್ಗಳಲ್ಲಾಗಿರ್ಬೋದು, ಕಿರಾಣಾ ಅಂಗಡಿಗಳಲ್ಲಿಯೂ ಕೂಡ, ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಔಷಧಿ ಅಂಗಡಿಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿಯೂ ಕೂಡ ನಾವು ವರ್ಗೀಕರಣವನ್ನು ನೋಡುತ್ತೇವೆ. ವಸ್ತುಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನು ಒಂದೊಂದು ಕಡೆ ನಾವು ಇಡುತ್ತೇವೆ. ವರ್ಗೀಕರಣ ಮಾಡುವುದರಿಂದ ನಮ್ಮ ಸಮಯದ ಉಳಿತಾಯ ಆಗುತ್ತದೆ, ನಮ್ಮ ಶ್ರಮ ಕೂಡ ಉಳಿತಾಯ ಆಗುತ್ತದೆ, ನಮ್ಮ ಕೆಲಸಗಳು ಅತ್ಯಂತ ಸುಲಭವಾಗುತ್ತವೆ. ಹಾಗಾಗಿ ವರ್ಗೀಕರಣ ಅನ್ನುವುದು ಅತ್ಯಂತ ಮಹತ್ವವಾದದ್ದು. ಅದು ನಮ್ಮ ನಿತ್ಯ ಜೀವನದಲ್ಲಾಗಿರ್ಬೋದು ಅಥವಾ ನಮ್ಮ ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ವಿಷಯಗಳಲ್ಲಾಗಿರ್ಬೋದು, ವರ್ಗೀಕರಣ ಅನ್ನುವುದು ಅತ್ಯಂತ ಮಹತ್ವವಾದದ್ದು. ಹಾಗಾಗಿ ಈ 118 ಧಾತುಗಳನ್ನು ಕೂಡ ವರ್ಗೀಕರಣ ಮಾಡುವಂತಹ ಪ್ರಯತ್ನಗಳು ಆರಂಭವಾದವು. ಯಾರೆಲ್ಲ ವಿಜ್ಞಾನಿಗಳು ಅದನ್ನು ವರ್ಗೀಕರಣ ಮಾಡಲು ಪ್ರಯತ್ನ ಪಟ್ಟರು ಅಂತ ನೀವು ಕೇಳೋದಾದರೆ, ಬಹಳಷ್ಟು ವಿಜ್ಞಾನಿಗಳು ಈ ಧಾತುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬರುವಂತಹ 4 ವಿಜ್ಞಾನಿಗಳು ನಾವು ನೋಡುವುದಾದರೆ, ಮೊದಲನೆಯವರು ಡೊಬರೈನರ್, ಎರಡನೆಯದವರು ನ್ಯೂಲ್ಯಾಂಡ್, ಮೂರನೆಯ ವ್ಯಕ್ತಿ ಮೆಂಡಲೀವ್, ಇನ್ನು 4ನೆಯ ಒಬ್ಬ ವ್ಯಕ್ತಿ ಹೆನ್ರಿ ಮಾಸ್ಲೆ. ಪ್ರಮುಖವಾಗಿ ಈ ಒಂದು 4 ವಿಜ್ಞಾನಿಗಳು ಧಾತುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಡೊಬರೈನರ್ ಎಂಬ ವಿಜ್ಞಾನಿ ಒಂದು ನಿಯಮ ಕೂಡ ಕೊಟ್ಟಿದ್ದಾನೆ, ತ್ರಿವಳಿಗಳ ನಿಯಮ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಬಹು ಆಯ್ಕೆಯಲ್ಲಿ ಕೇಳ್ತಿರ್ತಾರ ತ್ರಿವಳಿಗಳ ನಿಯಮ ಯಾರದು ಅಂತ ಹೇಳಿ. ನೆನ್ಪಿಟ್ಕೋಬೇಕು, ಡೊಬರೈನರ್. ಇವರ ಹೆಸರು ತುಂಬ ದೊಡ್ಡದಿದೆ, ಆದರೆ ನಮಗೆ ಡೊಬರೈನರ್ ಅನ್ನೋ ಈ ಒಂದು ಪದ ಮಾತ್ರ ನೆನಪಿದ್ರೆ ಸಾಕು. ಅದೇ ರೀತಿಯಲ್ಲಿ ನ್ಯೂಲ್ಯಾಂಡ್ಸ್ ಎಂಬ ವಿಜ್ಞಾನಿ ನಮಗೆ ಅಷ್ಟಕಗಳ ನಿಯಮ ಅಂತ ಒಂದು ಕೊಡ್ತಾರೆ. ಅದೇ ರೀತಿಯಲ್ಲಿ ಮೆಂಡಲೀವ್ ಅಂತ ಒಂದು ನಿಯಮ ಇರುತ್ತದೆ. ಆ ನಿಯಮಕ್ಕೆ ಯಾವುದೇ ರೀತಿಯಲ್ಲಿ ಈ ರೀತಿಯಲ್ಲಿ ತ್ರಿವಳಿ ಅಷ್ಟಕ ಅಂಥೇಳಿ ಸ್ಪೆಸಿಫಿಕ್ ಆದಂತಹ ಒಂದು ವರ್ಡ್ ಇಲ್ಲ, ಒಂದು ವ್ಯಾಖ್ಯೆ ಇದೆ. ಅದೇ ರೀತಿಯಲ್ಲಿ ಹೆನ್ರಿ ಮಾಸ್ಲೆ ಎಂಬ ವಿಜ್ಞಾನಿಯು ಕೂಡ ಒಂದು ನಿಯಮ ಇರುತ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವರೆಲ್ಲ ಯಾವ ರೀತಿಯಲ್ಲಿ ಧಾತುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನ ಪಟ್ಟರು ಅನ್ನುವುದನ್ನು ಈಗ ನಾವು ಒಬ್ಬೊಬ್ಬ ವಿಜ್ಞಾನಿಯ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಥಮವಾಗಿ ನಾವು ಡೊಬರೈನರ್ ತ್ರಿವಳಿಗಳ ನಿಯಮ ಏನು ಹೇಳುತ್ತೆ, ಅವರು ಯಾವ ರೀತಿ ಧಾತುಗಳನ್ನು ವರ್ಗೀಕರಣ ಮಾಡಿದ್ದಾರೆ ಎನ್ನುವುದನ್ನು ಈಗ ನಾವು ನೋಡೋಣ. ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ವ್ಯಕ್ತಿಯೇ ಡೊಬರೈನರ್. ಡೊಬರೈನರ್ನವರು ತ್ರಿವಳಿಗಳ ನಿಯಮದ ಮೂಲಕ ಧಾತುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನ ಪಟ್ಟರು. ವಿದ್ಯಾರ್ಥಿಗಳ ಹೆಸರು ಹೇಳುತ್ತದೆ ತ್ರಿವಳಿ ಅಂದರೆ 3. ಇವರು ಧಾತುಗಳನ್ನು 3 ಗುಂಪುಗಳಾಗಿ ಮಾಡುತ್ತಾ ಹೋಗುತ್ತಾರೆ. ಇಲ್ಲಿ ಒಂದು ತ್ರಿವಳಿಯ ಕೂಡ ಇದೆ, ನೀವು ನೋಡಬಹುದು. ಉದಾಹರಣೆಗೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಹೀಗೆ ಧಾತುಗಳನ್ನು 3 ಗುಂಪುಗಳು. ಇಲ್ಲಿ ಒಂದು 3 ಗುಂಪು,
ಆಮೇಲೆ ಮತ್ತೊಂದು 3 ಗುಂಪು, ಆಮೇಲೆ ಮತ್ತೊಂದು 3 ಗುಂಪು, ಸುಮಾರು ಹೀಗೆ ಅವರು 3 ತ್ರಿವಳಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇವರ ನಿಯಮ ಏನು ಹೇಳುತ್ತೆ? ಯಾಕೆ ಅವರು ಧಾತುಗಳನ್ನು ಈ ರೀತಿಯಲ್ಲಿ 3 ಗುಂಪುಗಳಾಗಿ ಮಾಡಿದರು? ಯಾವ ಆಧಾರದ ಮೇಲೆ ಮಾಡಿದರು? ಆ ತ್ರಿವಳಿಗಳ ಆಧಾರದ ಮೇಲೆ ಮಾಡಿದರು. ತ್ರಿವಳಿಗಳ ನಿಯಮ ಏನು ಹೇಳುತ್ತೆ ಹಾಗಾದರೆ? ನೋಡೋಣ ಒಂದ್ಸಲ. ಇಲ್ಲಿ ಕೊಟ್ಟಿದ್ದೇನೆ ನಾನು ತ್ರಿವಳಿಗಳ ನಿಯಮ, ಚೆನ್ನಾಗಿ ನೀವು ಕೇಳ್ರಿ, ನಿಮಗೆ ಖಂಡಿತವಾಗಿಯೂ ಕೂಡ ಅರ್ಥ ಆಗುತ್ತೆ. ಧಾತುಗಳನ್ನು ಅಂದರೆ ಇಲ್ಲಿ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಬರೆದಾಗ, ನೋಡ್ರಿ ಏರಿಕೆಯ ಕ್ರಮದಲ್ಲೇ ಬರೆದಿದ್ದಾರೆ. ಲಿಥಿಯಂನ ಪರಮಾಣು ರಾಶಿ 6.9, ಸೋಡಿಯಂ ಪರಮಾಣು ರಾಶಿ 23, ಪೊಟ್ಯಾಷಿಯಂ ಪರಮಾಣು ರಾಶಿ 39 ಏರಿಕೆಯ ಕ್ರಮದಲ್ಲಿ ಬರೆದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯು, ಅಂದರೆ ಇಲ್ಲಿ ಮಧ್ಯದ ಧಾತು ಯಾವುದು? ಈಗ ಸೋಡಿಯಂನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಯ, ಉಳಿದೆರಡು ಧಾತುಗಳಂದರೆ ಯಾವುದು? ಒಂದು ಲಿಥಿಯಂ, ಇನ್ನೊಂದು ಪೊಟ್ಯಾಷಿಯಂ. ಉಳಿದೆರಡು ಧಾತುಗಳ ಪರಮಾಣು ರಾಶಿಯ ಸರಾಸರಿಗೆ, ಸರಾಸರಿ ಅಂದ್ರೇನು? ಈಗ ಲಿಥಿಯಂ ಮತ್ತು ಪೊಟ್ಯಾಷಿಯಂನ ಪರಮಾಣು ರಾಶಿಯನ್ನು ನಾವು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು, ಸರಾಸರಿ ತೆಗೆಯೋದು. ನೋಡ್ರಿ, ಮಧ್ಯದ ಧಾತುವಿನ ಪರಮಾಣು ರಾಶಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಮಧ್ಯದ ಧಾತು ಯಾವುದು? ಸೋಡಿಯಂ. ಸೋಡಿಯಂನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಲಿಥಿಯಂ ಪ್ಲಸ್ ಪೊಟ್ಯಾಷಿಯಂ, ಉಳಿದೆರಡು ಧಾತುಗಳ ಪರಮಾಣು ರಾಶಿಯ ಸರಾಸರಿಗೆ. ಸರಾಸರಿ ಅಂದ್ರೇನು? ಲಿಥಿಯಂನ ಪರಮಾಣು ರಾಶಿ ಮತ್ತು ಪೊಟ್ಯಾಷಿಯಂನ ಪರಮಾಣು ರಾಶಿಯನ್ನು ಪ್ಲಸ್ ಮಾಡಬೇಕು. ಲಿಥಿಯಂನು 6.9 ಪರಮಾಣು ರಾಶಿ, ಪೊಟ್ಯಾಷಿಯಂದು 39, ಎರಡನ್ನು ಸೇರಿಸಬೇಕು, ಪ್ಲಸ್ ಡಿವೈಡೆಡ್ ಬೈ 2 ಯಾಕೆ ಮಾಡ್ತಾ ಇದ್ದೀವಿ? ಸರಾಸರಿ ತೆಗಿತಾ ಇದ್ವಿ. ಸೊ 6.9 ಪ್ಲಸ್ 3.39 ಕೂಡಿಸಿದ್ರೆ 45.9 ಬರುತ್ತದೆ. ಸೊ ಅದನ್ನು ನಾವು 2ರಿಂದ ಭಾಗಿಸಿದಾಗ ಸರಾಸರಿ ತೆಗೆದಾಗ 22.95 ಬರುತ್ತದೆ. ಸೊ ಸರಾಸರಿಗೆ ಸರಿಸುಮಾರು ಸಮನಾಗಿರುತ್ತದೆ. ಅಂದರೆ ಬರುವ ಉತ್ತರ ಏನಾಗಿರುತ್ತದೆ? ಈ ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರು ಸಮನಾಗಿರುತ್ತದೆ. ನೋಡ್ರಿ, ಸಮವಾಗಿದೆ. ಇಲ್ಲಿ 22.95, ಇಲ್ಲಿ 23, ಅಂದರೆ 22.95 ಅಂದರೆ ಆಲ್ಮೋಸ್ಟ್ ಈಸ್ ಈಕ್ವಲ್ ಅಂತ ಅರ್ಥ. ಏನು ಸೋಡಿಯಂ ಏನು ಇದರ ಉತ್ತರ ಬರುತ್ತಲ್ಲ, ಸರಿಸುಮಾರು ಸಮನಾಗಿರ್ತದೆ, ಸೇಮ್ ಎಕ್ಸಾಕ್ಟ್ಲಿ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದು ಅವರ ಒಂದು ನಿಯಮ ಆಗಿತ್ತು. ನಿಮಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ತುಂಬ ಸುಲಭವಾಗಿದೆ. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಬರೆದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಯ ಸರಾಸರಿಗೆ ಸರಿಸುಮಾರು, ಅಂದರೆ ಎಕ್ಸಾಕ್ಟ್ಲಿ ಇಲ್ಲ, ಸಮೀಪ ಅಂತ ಅರ್ಥ. ಸರಿಸುಮಾರು ಅಂದ್ರೆ ಏನು? ಸಮೀಪ, ಸರಿಸುಮಾರು ಸಮನಾಗಿರುತ್ತದೆ. ನೋಡಲಿ 23, ಇಲ್ಲಿ 22.95 ಅಂದರೆ ಸರಿಸುಮಾರು ಸಮನಾಗಿ ಇದ್ದ ಹಾಗೆಯೇ. ಓಕೆ, ಈ ಡೊಬರೈನರ ತ್ರಿವಳಿಗಳ ನಿಯಮದ ಮೇಲೆ ಕೂಡ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಒಂದು ಸೂತ್ರ ಇದೆ. ಸೂತ್ರ ಇಸ್ಕೊಂಡು ಬಿ ಅಂದರೆ ಮಧ್ಯದ ಧಾತು. ಇದು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ, ಅಂದರೆ ಮೊದಲನೇ ಧಾತು, ಸಿ ಅಂದರೆ ಕೊನೆಯ ಧಾತು, ಡಿವೈಡೆಡ್ ಬೈ 2. ಯಾಕೆ? ಸರಾಸರಿ ತೆಗೆಯಬೇಕು. ಸೊ ಇಲ್ಲಿ ಬಿ ಮಧ್ಯದ ಧಾತುವಿನ ರಾಶಿಯನ್ನು ಕೂಡ ಕೇಳಬಹುದು, ಒಂದೊಂದು ಸಲ ಮೊದಲನೇ ಧಾತುವಿನ ರಾಶಿಯನ್ನು ಕೂಡ ಕೇಳಬಹುದು, ಒಂದೊಂದು ಸಲ ನಿಮಗೆ ಸಿ ಕೊನೆಯ ಧಾತುವಿನ ರಾಶಿಯನ್ನು ಕೂಡ ನಿಮಗೆ ಕೇಳಬಹುದು. ಸೊ ಯಾವುದೇ ಒಂದು ಧಾತುವಿನ ರಾಶಿಯನ್ನು ಕೇಳಿದಾಗ ಕೂಡ ಇದೇ ಸೂತ್ರವನ್ನು ಹಾಕಿಕೊಂಡು ತಾವುಗಳು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕೊಟ್ಟಿರುವಂತಹ ಒಂದು ಪ್ರಾಬ್ಲಮನ್ನು ತಾವು ಸುಲಭವಾಗಿ ಬಿಡಿಸಬಹುದು. ಸೊ ಇದು ಡೊಬರೈನವರ್ನ ತ್ರಿವಳಿಗಳ ನಿಯಮ. ಪರಮಾಣು ರಾಶಿಯನ್ನು ಆಧಾರವಾಗಿ ಇಟ್ಟುಕೊಂಡು ಧಾತುಗಳನ್ನು 3 ಗುಂಪು ಮಾಡ್ತಾ ಹೋಗ್ತಾರೆ. ಟೋಟಲ್ ಆಗಿ ಅವರು 3 ಗುಂಪುಗಳನ್ನು ಕೊಟ್ಟಿದ್ದಾರೆ. ಇದು ಒಂದು ತ್ರಿವಳಿ, ಇದು ಒಂದು ತ್ರಿವಳಿ, ಆಮೇಲೆ ಇದು ಒಂದು ತ್ರಿವಳಿ. ಒಂದು ತ್ರಿವಳಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮತ್ತೊಂದು ತ್ರಿವಳಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಮತ್ತೊಂದು ತ್ರಿವಳಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಮತ್ತು ಬೇರಿಯಂ. ಇದು ಒಂದು ಅವರ ನಿಯಮದ ಮೂಲಕ ಅವರು ಧಾತುಗಳನ್ನು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಸೊ ಮುಂದೆ ಏನಾಗುತ್ತದೆ ಅಂದರೆ ಧಾತುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇವರು ಸುಮಾರು 18ನೇ ಶತಮಾನದಲ್ಲಿ ಹಾಗೆಲ್ಲ ಆವಾಗ ಧಾತುಗಳ ಒಂದು ಆವಿಷ್ಕಾರ ಕಡಿಮೆ ಆಗಿತ್ತು. ಕೆಲವು ಬೆರಳೆಣಿಕೆಯ ಧಾತುಗಳು ಮಾತ್ರ ಜನರಿಗೆ ಗೊತ್ತಿತ್ತು. ಆ ಧಾತುಗಳನ್ನು ಅವರು ಸುಲಭವಾಗಿ ಈ ರೀತಿಯಲ್ಲಿ ವರ್ಗೀಕರಣ ಮಾಡಿಟ್ಟಿದ್ರು. ಆದರೆ ಬರ್ತಾ ಬರ್ತಾ ಮುಂಬರುವಂತಹ ದಿನಗಳಲ್ಲಿ ಧಾತುಗಳ ಆವಿಷ್ಕಾರ ಹೆಚ್ಚಾದಂತೆಲ್ಲ, ಧಾತುಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಮುಂಬರುವಂತಹ ಧಾತುಗಳು ಇವರ ನಿಯಮಕ್ಕೆ ಒಳಪಡಲಿಲ್ಲ. ಹಾಗಾಗಿ ಇವರ ನಿಯಮ ವಿಫಲ ಆಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಪ್ರಶ್ನೆ ಕೂಡ ನಿಮಗೆ ಬರ್ಬೋದು ಇಲ್ಲಿ ಪರೀಕ್ಷೆಗೆ. ಡೊಬರೈನರ್ನ ತ್ರಿವಳಿಗಳ ನಿಯಮ ಏಕೆ ವಿಫಲವಾಯಿತು ಅಂತ ನಿಮಗೆ ಕೇಳಬಹುದು. ಧಾತುಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಮುಂಬರುವಂತಹ ಧಾತುಗಳು ತ್ರಿವಳಿಗಳ ನಿಯಮಗೆ
ಅನ್ವಯ ಪಡಲಿಲ್ಲ ಅಥವಾ ಒಳಪಡಲಿಲ್ಲ. ಹಾಗಾಗಿ ತ್ರಿವಳಿಗಳ ನಿಯಮ ವಿಫಲವಾಯಿತು ಅಂತ ನಾವು ಹೇಳುತ್ತೇವೆ. ಸೊ ಹಾಗಾದರೆ ತ್ರಿವಳಿಗಳ ನಿಯಮ ವಿಫಲ ಆದಮೇಲೆ ಮತ್ತೊಬ್ಬ ವಿಜ್ಞಾನಿ ಬರ್ತಾರೆ. ಯಾರು? ನ್ಯೂಲ್ಯಾಂಡ್ ಅಂತ ಮತ್ತೊಬ್ಬ ವಿಜ್ಞಾನಿ. ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ನ್ಯೂಲ್ಯಾಂಡ್ರವರು ಕೂಡ ಒಂದು ಕೋಷ್ಟಕ ಒಂದು ನಿಯಮ ಇದೆ. ಯಾವುದ ನಿಯಮ? ಅಷ್ಟಕಗಳ ನಿಯಮ. ಏನು ಹೇಳುತ್ತೆ ಇದು? ಅಷ್ಟಕ. ಅಷ್ಟಕ ಅಂದರೆ ಏನು? 8. ಸೊ ಅಂದರೆ ಇವರು 8 ಒಂದು ಧಾತುಗಳನ್ನು ವರ್ಗೀಕರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಏನು ಹೇಳುತ್ತೆ ಅವರ ನಿಯಮ? ಒಂದು ಸಲ ನಾವು ಚೆನ್ನಾಗಿ ಓದಿಕೊಳ್ಳೋಣ. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಬರೆದಾಗ, ಸೊ ಡೊಬರೈನರ್ನವರು ಕೂಡ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲೇ ಬರೆದಿದ್ರು. ಸೊ ನ್ಯೂಲ್ಯಾಂಡ್ಸ್ರವರು ಕೂಡ ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲೇ ಬರಿತಾ ಇದ್ದಾರೆ. ಬರೆದಾಗ ರಾಸಾಯನಿಕ ಲಕ್ಷಣಗಳಲ್ಲಿ ಪ್ರತಿ 8ನೇ ಧಾತು ಮೊದಲನೇ ಧಾತುವನ್ನು ಹೋಲುತ್ತದೆ. ಪ್ರತಿ 8ನೇ ಧಾತುವಿಗೂ ಮತ್ತು 1ನೇ ಧಾತುವಿಗೂ ಇವರು ಲಿಂಕ್ ಇಟ್ಟಿದ್ದಾರೆ. ಸಂಬಂಧವನ್ನು ಬರುವ ಹಾಗೆ, ಗುಣಲಕ್ಷಣಗಳಲ್ಲಿ ಹೋಲಿಕೆ ಬರುವ ಹಾಗೆ ಆ ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ ಇವರು. ನೋಡ್ರಿ, ಇವರು ಫಾರ್ ಎಕ್ಸಾಂಪಲ್ ಇದು ಒಂದು ಅವರ ಒಂದು ಕೋಷ್ಟಕವನ್ನು ಕೂಡ ತಾವಿಲ್ಲಿ ಗಮನಿಸಬಹುದು. ನ್ಯೂಲ್ಯಾಂಡ್ರವರ ಅಷ್ಟಕಗಳ ನಿಯಮದ ಆಧಾರದ ಮೇಲೆ ರಚನೆ ಆಗಿರುವಂತಹ ಒಂದು ಕೋಷ್ಟಕ. ಸೊ ಇಲ್ಲಿ ಹೈಡ್ರೋಜನ್ ಇದೆ, ಲಿಥಿಯಂ ಇದೆ, ಬೆರಿಲಿಯಂ ಇದೆ, ಬೋರಾನ್ ಇದೆ, ಕಾರ್ಬನ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ. ಅದರ ನಂತರದಲ್ಲಿ ಫ್ಲೋರಿನ್. ಈಗ ಇದು 1ನೇ ಧಾತು ಅಂದರೆ ಇದು 2ನೇದು, ಇದು 3ನೇದು, ಬೆರಿಲಿಯಂ 4ನೇದು, ಇದು 5ನೇದು, ಇದು 6ನೇದು, ಇದು 7ನೇದು, ಇದು 8ನೇದು. ಇದು 8ನೇದು ಅಂದರೆ ಇದು 1ನೇದು. ಹೌದಾ? ಅಂದರೆ ಫ್ಲೋರಿನ್ 8ನೇದು, ಹೈಡ್ರೋಜನ್ 1ನೇದು. ಅಂದರೆ 8ನೆಯ ಧಾತು 1ನೇ ಧಾತುವನ್ನು ಹೋಲುತ್ತದೆ. ಅದೇ ರೀತಿಯಲ್ಲಿ ಈಗ ಇದು 1ನೇದು ಅಂತ ತಿಳ್ಕೊಂಡಾಗ ಇದು 8ನೇದಾಗುತ್ತದೆ. ಲಿಥಿಯಂ 1ನೇ ಧಾತು ಅಂತ ನಾವು ಕನ್ಸಿಡರ್ ಮಾಡಿದರೆ ಇದು 1ನೇದು, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8. ಸೊ ಇದು 8ನೇ ಧಾತು ಆಯಿತು. ಈಗ ಸೋಡಿಯಂ 8ನೇದು, ಇದು ಲಿಥಿಯಂ 1ನೇದು. ಪ್ರತಿ 8ನೆಯ ಧಾತು ಮೊದಲನೇ ಧಾತುವನ್ನು, 1ನೇ ಧಾತುವನ್ನು ಅಲ್ಲ, ಮೊದಲನೇ ಧಾತುವನ್ನು ಹೋಲುತ್ತದೆ. ಈ ರೀತಿಯಲ್ಲಿ ಧಾತುಗಳನ್ನು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಸೊ ಪ್ರತಿ 8ನೇ ಧಾತು ಮೊದಲನೇ ಧಾತುವಿಗೂ ಲಿಂಕ್ ಬರುವ ಹಾಗೆ ಇವರು ಧಾತುಗಳನ್ನು ಅರೇಂಜ್ ಮಾಡ್ತಾ ಹೋಗ್ತಾರೆ. ಯಾಕೆ ಇವರು ಇದೇ ಒಂದು ಅಷ್ಟಕ ನಿಯಮವನ್ನು ಇದನ್ನು ನಮಗೆ ಹೇಳಿದ್ದಾರೆ? ಅದನ್ನೇ ಅಂತ ಕೇಳಿದರೆ, ಇವರು ಸಂಗೀತದ ಸ್ವರಗಳೊಂದಿಗೆ ಧಾತುಗಳನ್ನು ವರ್ಗೀಕರಣ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸಂಗೀತದ ಸ್ವರಗಳು ಕೂಡ ನೋಡ್ರಲ್ಲಿ ಸ, ರಿ, ಗ, ಮ, ಪ, ದ, ನಿ, ಆಮೇಲೆ ಮತ್ತೆ ಸಾ ಬರುತ್ತೆ. ಹಾಗೆ ಧಾತುಗಳನ್ನು ಕೂಡ ಇವರು ಹೋಲಿಕೆ ಮಾಡಿ ವರ್ಗೀಕರಣ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಸೊ ಸಂಗೀತದ ಸ್ವರಗಳೊಂದಿಗೆ ಧಾತುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನಪಟ್ಟ ವಿಜ್ಞಾನಿ ಯಾರು ಅಂತ ಕೂಡ ನಿಮಗೆ ಕೇಳಬಹುದು. ಸೊ ನ್ಯೂಲ್ಯಾಂಡ್ ಅವರು ಸಂಗೀತದ ಸ್ವರಗಳೊಂದಿಗೆ ಧಾತುಗಳನ್ನು ಹೋಲಿಕೆ ಮಾಡಿ ಅವುಗಳನ್ನು ವರ್ಗೀಕರಣ ಮಾಡಲು ಪ್ರಯತ್ನಪಟ್ಟ ವಿಜ್ಞಾನಿ ನ್ಯೂಲ್ಯಾಂಡ್ ಆಗುತ್ತಾನೆ. ಓಕೆ, ಈ ರೀತಿಯಲ್ಲಿ ಧಾತುಗಳನ್ನೆಲ್ಲ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಸೊ ಇವರ ಕಾಲದಲ್ಲಿಯೂ ಕೂಡ ಕೆಲವು ಧಾತುಗಳಿದ್ವು. ಬರ್ತಾ ಬರ್ತಾ ಧಾತುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಮುಂದೆ ಬರುವಂತಹ ಧಾತುಗಳು ಕೂಡ ನ್ಯೂಲ್ಯಾಂಡ್ಸ್ ಅವರ ಅಷ್ಟಕಗಳ ನಿಯಮಕ್ಕೆ ಒಳಪಡುವುದಿಲ್ಲ. ಹಾಗಾಗಿ ಇವರ ನಿಯಮ ಕೂಡ ವಿಫಲವಾಗುತ್ತದೆ. ಅದಲ್ಲದೆ ಇವು ನ್ಯೂಲ್ಯಾಂಡ್ರವರ ಅಷ್ಟಕಗಳ ನಿಯಮದ ಕೆಲವೊಂದು ಇತಿಮಿತಿಗಳು ಕೂಡ ಇವೆ. ಉದಾಹರಣೆಗೆ ಕ್ಯಾಲ್ಸಿಯಂ ನಂತರದ ಧಾತುಗಳು ಅಷ್ಟಕ ನಿಯಮಕ್ಕೆ ಒಳಪಡುವುದಿಲ್ಲ. ನೋಡ್ರಿ, ಇವರದೇ ಕೋಷ್ಟಕದಲ್ಲಿರುವಂತಹ ಕ್ಯಾಲ್ಸಿಯಂ ಧಾತು ಇಲ್ಲಿದೆ. ಓಕೆ, ಕ್ಯಾಲ್ಸಿಯಂ ಧಾತು 17ನೇ ಧಾತು ಆಗುತ್ತದೆ. ಬೇಕಿದ್ರೆ ಕೌಂಟ್ ಮಾಡ್ಬೋದು ನೀವು, 1 2 3 4 5 ಅಂತ ಹೇಳಿ. ಇದು ಕ್ಯಾಲ್ಸಿಯಂ 17ನೇ ಧಾತು ಆಗುತ್ತದೆ. 17ನೇ ಧಾತುವಿನ ನಂತರ ಬರುವ ಧಾತುಗಳೆಲ್ಲವೂ ಕೂಡ ಅಷ್ಟಕಗಳ ನಿಯಮಕ್ಕೆ ಒಳಪಡಲಿಲ್ಲ. ಇದು ಈ ಒಂದು ನ್ಯೂಲ್ಯಾಂಡ್ರವರ ಅಷ್ಟಕಗಳ ನಿಯಮದ ಇತಿಮಿತಿ, ಮೊದಲನೇ ಇತಿಮಿತಿ. 17ನೇ ಧಾತು ಅನ್ಬೋದು, ಅಥವಾ ನೀವು ಕ್ಯಾಲ್ಸಿಯಂ ನಂತರ ಬರುವಂತಹ ಧಾತುಗಳು ಅಷ್ಟಕ ನಿಯಮಕ್ಕೆ ಒಳಪಡುವುದಿಲ್ಲ ಅಂತ ನೀವು ಹೇಳ್ಬೋದು. ಆನಂತರದಲ್ಲಿ ಮತ್ತೊಂದು ಈ ಒಂದು ಕೋಷ್ಟಕದ ಡಿಮೆರಿಟ್ಸ್, ಅವಗುಣಗಳು, ಇತಿಮಿತಿಗಳು ಕೇಳೋದಾದರೆ, ಭವಿಷ್ಯದಲ್ಲಿ ಯಾವುದೇ ಧಾತುಗಳಿಗೆ ಸ್ಥಾನ ನೀಡಲಿಲ್ಲ ಮತ್ತು ಆವಿಷ್ಕಾರವಾಗುವುದಿಲ್ಲ ಎಂದು ಊಹಿಸಿದ್ರು. ಇವರೇನು ತಿಳ್ಕೊಂಡಿದ್ರು, ಈ ತಮ್ಮ ಕೋಷ್ಟಕವನ್ನು ರಚಿಸುವಾಗ, ಧಾತುಗಳನ್ನು ವರ್ಗೀಕರಣ ಮಾಡುವಾಗ ಪರಿಸರದಲ್ಲಿ ಇಷ್ಟೇ ಧಾತುಗಳಿವೆ, ಇನ್ನು ಮುಂದೆ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದೇ ಇಲ್ಲ ಅಂತ ತಿಳ್ಕೊಂಡಿದ್ರು. ಇದು ಅವರ ಒಂದು ಪ್ರಮುಖವಾದಂತಹ ಮತ್ತೊಂದು ಡಿಮೆರಿಟ್ಸ್, ಇತಿಮಿತಿ, ಅನಾನುಕೂಲ ಅಂತ ನಾವು ಹೇಳ್ಬೋದು. ಸೊ ಮತ್ತೆ ಮುಂದೆ ಹೊಸ ಧಾತುಗಳು ಆವಿಷ್ಕಾರ ಆದವು. ಆ ಎಲ್ಲ ಧಾತುಗಳನ್ನು ತಂದು ಇವರ ಕೋಷ್ಟಕದಲ್ಲಿ ಇಡುವುದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅದು ಅಷ್ಟಕಗಳ ನಿಯಮಕ್ಕೆ ಒಳಪಡ್ತಾ ಇರಲಿಲ್ಲ.
ಮತ್ತೊಂದು ಈ ಒಂದು ಕೋಷ್ಟಕದ ಇತಿಮಿತಿ ನಾವು ನೋಡೋದಾದರೆ, ತನ್ನ ಕೋಷ್ಟಕದಲ್ಲಿ ಅಂದರೆ ಈ ಒಂದು ಅಷ್ಟಕಗಳ ಕೋಷ್ಟಕದಲ್ಲಿ ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಇರಿಸಿದರು. ಹೌದು, ನೀವು ನೋಡ್ಬೋದು ಇಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕಲ್, ಇಲ್ಲಿ ಮತ್ತೆ ಸಿಇ ಮತ್ತು ಎಲ್ಎ. ಸೊ ಈ ರೀತಿಯ ಧಾತುಗಳನ್ನು ಒಂದೇ ಕಡೆ ಇಟ್ಟಿದ್ದಾರೆ, ಒಂದೇ ಸ್ಥಳದಲ್ಲಿ ಇಟ್ಟಿದ್ದಾರೆ. ಮತ್ತು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇಳಿಸಿದ್ದಾರೆ. ಒಂದೇ ಕಡೆ ಇಟ್ಟರೆ ಪರವಾಗಿ, ಎರಡೆರಡು ಧಾತುಗಳನ್ನು ಒಂದೇ ಕಡೆ ಇಟ್ಟಿದ್ದು ಮಾತ್ರ ಅಲ್ಲ, ಈ ಕೋಬಾಲ್ಟ್ ಮತ್ತು ನಿಕ್ಕಲ್ಗೂ ಈ ಉಳಿದ ಧಾತುಗಳಿಗೂ ಸಂಬಂಧನೇ ಇಲ್ಲ. ಆ ರೀತಿಯಲ್ಲಿ ಹೋಲಿಕೆ ಇಲ್ಲದ, ಸಂಬಂಧ ಇಲ್ಲದ ಧಾತುಗಳನ್ನು ಒಂದು ಗುಂಪಿನಲ್ಲಿ ಇಟ್ಟಿದ್ದಾರೆ. ಇದು ಒಂದು ಗುಂಪು, ಒಂದೇ ಸ್ವರದಡಿಯಲ್ಲಿ ಅಂದರೆ ಒಂದೇ ಗುಂಪಿನಲ್ಲಿ ಇಟ್ಟಿದ್ದಾರೆ. ಒಂದು ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ಗುಣಲಕ್ಷಣಗಳು ಒಂದೇ ಆಗಿರಬೇಕಲ್ವಾ? ಆದರೆ ಈ ಹೈಡ್ರೋಜನ್, ಫ್ಲೋರಿನ್, ಕ್ಲೋರಿನ್ ಮತ್ತು ಬ್ರೋಮಿನ್ ಎಲ್ಲ ಒಂದೇ ರೀತಿಯ ಲಕ್ಷಣಗಳು ಇದ್ದರೂ ಕೂಡ ಈ ಕೋಬಾಲ್ಟ್ ಮತ್ತು ನಿಕ್ಕಲ್ಗೆ ಈ ಉಳಿದ ಧಾತುಗಳಿಗೂ ಸಂಬಂಧನೇ ಇರಲಿಲ್ಲ. ಹೀಗೆ ಅವರು ಒಂದೇ ಸ್ಥಳದಲ್ಲಿ ಎರಡೆರಡು ಧಾತುಗಳನ್ನು ಇಟ್ಟಿದ್ದಾರೆ. ಅದೊಂದು ಮೈನಸ್ ಪಾಯಿಂಟ್. ಅದರ ಜೊತೆಯಲ್ಲಿ ಹೋಲಿಕೆ ಇಲ್ಲದ ಧಾತುಗಳನ್ನು ಕೂಡ ಒಂದೇ ಗುಂಪಿನಲ್ಲಿ ಇಟ್ಟಿದ್ದಾರೆ. ಕೋಬಾಲ್ಟ್ ಮತ್ತು ನಿಕ್ಕಲ್ ಕಬ್ಬಿಣದೊಂದಿಗೆ ಹೋಲಿಕೆ ಆಗ್ತಾ ಇತ್ತು. ಆದರೆ ಕೋಬಾಲ್ಟ್ ಮತ್ತು ನಿಕ್ಕಲ್ ಇಲ್ಲಿದೆ ಮತ್ತು ಕಬ್ಬಿಣ ಇಲ್ಲಿದೆ. ಕಬ್ಬಿಣ ಒಂದು ಮೂಲೆ ಮತ್ತು ಕೋಬಾಲ್ಟ್ ನಿಕ್ಕಲ್ ಇನ್ನೊಂದು ಮೂಲೆ ಕಡೆ ಆಗಿಬಿಟ್ಟಿದೆ. ಹೀಗಾಗಿ ಇವರ ಕೋಷ್ಟಕದಲ್ಲಿ ಸಾಕಷ್ಟು ಇತಿಮಿತಿಗಳು, ಅನಾನುಕೂಲಗಳು, ಡಿಮೆರಿಟ್ಸ್ಗಳು ಇದ್ವು. ಹಾಗಾಗಿ ಇವರ ಒಂದು ಕೋಷ್ಟಕ ಕೂಡ, ಇವರ ಒಂದು ನಿಯಮ ಕೂಡ ವಿಫಲ ಆಗುತ್ತದೆ. ಆಮೇಲೆ ಮತ್ತೊಬ್ಬ ವಿಜ್ಞಾನಿ ಬರ್ತಾನ, ಅತ್ಯಂತ ಮಹತ್ವವಾದ ಕೆಲಸಗಳನ್ನು ಮಾಡಿರುವಂತಹ ಒಂದು ಆವರ್ತ ಕೋಷ್ಟಕದ ಪಿತಾಮಹ ಎಂದು ಕರೆಸಿಕೊಂಡಿರುವಂತಹ ಮಹಾನ್ ಒಬ್ಬ ವಿಜ್ಞಾನಿ, ಇವರೇ ಮೆಂಡಲೀವ್ ಅಂಥೇಳಿ. ಡಿಮಿಟ್ರಿ ಇವಾನೋವಿಚ್ ಮೆಂಡಲೀವ್ ಅಂಥೇಳಿ ಇವರ ಪೂರ್ತಿ ಹೆಸರು. ಆದರೆ ನಮಗೆ ಮೆಂಡಲೀವ್ ಅಂಥೇಳಿ ನೆನ್ಪಿಟ್ಕೊಂಡ್ರೆ ಸಾಕು. ಇದು ಅವರ ಒಂದು ಕೋಷ್ಟಕ. ಸುಮಾರು 40 ವರ್ಷಗಳ ತನಕ ಈ ಒಂದು ಕೋಷ್ಟಕವನ್ನೇ ಪ್ರತಿಯೊಬ್ಬ ಜನರು, ವಿಜ್ಞಾನಿಗಳು ಒಪ್ಪಿಕೊಂಡಿದ್ದರು. ಹಾಗಾಗಿ ಇವರನ್ನು ನಾವು ಆವರ್ತ ಕೋಷ್ಟಕದ ಪಿತಾಮಹ ಅಂತೇಳಿ ನಾವು ಕರೆಯುತ್ತೇವೆ. ಸಾಕಷ್ಟು ಒಂದು ಒಳ್ಳೆಯ ಲಕ್ಷಣಗಳಿಂದ, ಒಂದು ಒಳ್ಳೆಯ ರೀತಿಯಲ್ಲಿ ಇವರು ವರ್ಗೀಕರಣವನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ ಹಾಗಾದರೆ ಇವರು ಯಾವೆಲ್ಲ ಒಂದು ನಿಯಮಗಳನ್ನು ಅನ್ವಯ ಮಾಡ್ತಾರ, ಹೇಗೆ ತಮ್ಮ ಒಂದು ಕೋಷ್ಟಕವನ್ನು ಇವರು ರಚನೆ ಮಾಡ್ತಾರ, ಪ್ಲಸ್ ಯಾವ ನಿಯಮವನ್ನು ಇವರು ಕೊಟ್ಟಿದ್ದಾರೆ. ಮೆಂಡಲೀವ್ ಅವರ ಒಂದು ಆವರ್ತ ಕೋಷ್ಟಕದ ಬಗ್ಗೆ ಈಗ ನಾವು ತಿಳಿಯೋಣ. ಮೆಂಡಲೀವ್ ಅವರು ತುಂಬ ಸಿಂಪಲ್ ಆಗಿ ಧಾತುಗಳನ್ನು ವರ್ಗೀಕರಣ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಮೆಂಡಲೀವ್ ಅವರು ಮಾಡಿರುವಂಥದ್ದು ಇಷ್ಟೇ. ಅವರ ಒಂದು ಸಮಯದಲ್ಲಿ ಸುಮಾರು 63 ಧಾತುಗಳು ಇದ್ವು. ಆ ಎಲ್ಲ ಧಾತುಗಳನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ನೊಂದಿಗೆ ವರ್ತಿಸುವಂತೆ ಮಾಡಿ ಅವುಗಳ ಒಂದು ಗುಣಲಕ್ಷಣಗಳನ್ನು ತಿಳಿಯುವುದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಸೊ ಪ್ರತಿಯೊಂದು ಧಾತುವು ಈ ಹೈಡ್ರೋಜನ್ನೊಂದಿಗೆ ಮತ್ತು ಆಕ್ಸಿಜನ್ನೊಂದಿಗೆ ಹೇಗೆ ವರ್ತಿಸುತ್ತದೆ, ಅವೆಲ್ಲ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ಒಂದೇ ರೀತಿಯಲ್ಲಿ ವರ್ತಿಸುವಂತಹ ಧಾತುಗಳನ್ನೆಲ್ಲ ಒಂದರ ಕೆಳಗಡೆ ಒಂದು ಬರಿತಾ ಹೋಗ್ತಾರೆ. ಒಂದು ಗೋಡೆಯ ಮೇಲೆ ಬರಿತಾ ಹೋಗ್ತಾರೆ. ತಮ್ಮ ಇಡೀ ಕೋಷ್ಟಕವನ್ನು 63 ಧಾತುಗಳನ್ನು ಇದೇ ರೀತಿಯಲ್ಲಿ ಅವರು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ಬರೆದ ನಂತರ ನೋಡಿದ ಮೇಲೆ ಅವರು ಒಂದು ಸೂಕ್ಷ್ಮವಾದ ವಿಷಯ ಒಂದು ಗಮನಕ್ಕೆ ಬರುತ್ತೆ. ಆ ಎಲ್ಲ ಧಾತುಗಳು ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿಯೇ ಜೋಡಣೆಗೊಂಡಿದ್ವು. ಇವರು ಪರಮಾಣು ರಾಶಿಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಲಿಲ್ಲ. ಮೊದಲಿಗೆ ಆ ಧಾತುಗಳನ್ನೆಲ್ಲ ಹೈಡ್ರೋಜನ್ ಮತ್ತು ಆಕ್ಸಿಜನ್ನೊಂದಿಗೆ ವರ್ತಿಸುವಂತೆ ಮಾಡಿ, ಯಾವೆಲ್ಲ ಧಾತುಗಳು ಕೂಡ ಹೈಡ್ರೋಜನ್ ಮತ್ತು ಆಕ್ಸಿಜನ್ನೊಂದಿಗೆ ಒಂದೇ ರೀತಿಯಲ್ಲಿ ವರ್ತಿಸ್ತವೋ ಅವುಗಳನ್ನೆಲ್ಲ ಒಂದೇ ಗುಂಪಿನಲ್ಲಿ ಇಡ್ತಾ ಹೋಗ್ತಾರೆ. ರೈಟ್. ಎಲ್ಲ ಧಾತುಗಳನ್ನು ಇದೇ ರೀತಿಯಲ್ಲಿ ವರ್ಗೀಕರಣ ಗುಂಪು ಮಾಡ್ತಾ ಹೋದಂಗೆಲ್ಲ ಕೊನೆಯಲ್ಲಿ ಒಂದು ವಿಷಯವನ್ನು ಅವರು ನೋಡಿದ್ರೆ ತುಂಬ ಆಶ್ಚರ್ಯಕ್ಕೊಳಗಾಗ್ತಾರೆ. ಅವರು ಎಲ್ಲ ಧಾತುಗಳು ಕೂಡ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಇದ್ವು. ಹಾಗಾಗಿ ಕೊನೆಯಲ್ಲಿ ಅವರು ಒಂದು ಕನ್ಕ್ಲೂಷನ್, ಒಂದು ನಿಯಮವನ್ನು ಕೊಟ್ಬಿಡ್ತಾರೆ. ಏನಂತಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಆವರ್ತನೀಯ ಅಂತಂದರೆ ಇಲ್ಲಿ ನಮಗೆ ನ್ಯೂಲ್ಯಾಂಡ್ಸ್ ಅವರು ಒಂದು ವಿಷಯವನ್ನು ಹೇಳಿದರು. ಏನು? ಧಾತುಗಳ ಗುಣಲಕ್ಷಣಗಳು ಪ್ರತಿ 8ನೇ ಧಾತು ಮೊದಲನೇ ಧಾತುವನ್ನು ಹೋಲುತ್ತದೆ ಅಂಥೇಳಿ ಅವರು ಕಂಪಲ್ಸರಿ ಆಗಿ ಒಂದು ನಿರ್ದಿಷ್ಟ ಹಂತವನ್ನು ಕೊಟ್ಟಿದ್ದರು. ಪ್ರತಿ 8ನೇ ಧಾತೆ ಮೊದಲನೇ ಧಾತಿಗೆ ಲಿಂಕ್ ಇರಬೇಕಂತೇಳಿ. ಇವ್ರು ಏನು ಹೇಳ್ತಾರ, ಧಾತುಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಬರಿತಾ ಹೋದಂಗೆಲ್ಲ ಒಂದು ನಿರ್ದಿಷ್ಟ ಅಂತರದಲ್ಲಿ ಒಂದೇ ಲಕ್ಷಣಗಳಿರುವ ಧಾತುಗಳೆಲ್ಲವೂ ಕೂಡ ಒಂದೇ ಗುಂಪಿನಲ್ಲಿ ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ.
ಅದು 8ನೇ ಧಾತು ಆಗಿರ್ಬೋದು, 2ನೇ ಧಾತು ಆಗಿರ್ಬೋದು, 12ನೇ ಧಾತು ಆಗಿರ್ಬೋದು, 6ನೇ ಧಾತು ಆಗಿರ್ಬೋದು. ಆ ಒಂದು ನಿಯಮವನ್ನು ಇವರು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳಿಬಿಡ್ತಾರೆ. ಸೊ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪದದ ಅರ್ಥ ನಿರ್ದಿಷ್ಟ ಅಂತರದಲ್ಲಿ ಪುನರಾವರ್ತನೆಗಳು ಆಗ್ತಾ ಇರ್ತವ. ಅಂದರೆ ಸೇಮ್ ಒಂದೇ ರೀತಿಯ ಗುಣಲಕ್ಷಣಗಳಿರುವಂತಹ ಧಾತುಗಳು ಮತ್ತೆ ಮತ್ತೆ ಬರ್ತಾ ಇರ್ತವ. ನಾವು ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಧಾತುಗಳನ್ನು ಬರಿತಾ ಹೋದಂಗೆಲ್ಲ ಒಂದೇ ಗುಣಲಕ್ಷಣಗಳಿರುವಂತಹ ಧಾತುಗಳು ನಿರ್ದಿಷ್ಟ ಅಂತರದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತವೆ. ಇದು ಸಿಂಪಲ್ ಆಗಿ ಮೆಂಡಲೀವ್ ಅವರು ಹೇಳಿರುವಂತಹ ಒಂದು ನಿಯಮ. ಸೊ ಈ ಒಂದು ಕೋಷ್ಟಕವು ಸಾಕಷ್ಟು ಒಂದು ಒಳ್ಳೆಯ ವಿಷಯಗಳನ್ನು ಒಳಗೊಂಡಿದೆ. ಹಾಗಾಗಿ ನಿಮಗೆ ಕೇಳ್ತಾ ಇರ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ, ಮೆಂಡಲೀವ್ ಅವರ ನಿಯಮ ಕೇಳ್ತಾ ಇರ್ತಾರೆ ಒಂದು. ಇನ್ನೊಂದು, ಮೆಂಡಲೀವ್ ಅವರ ಆವರ್ತ ಕೋಷ್ಟಕದ ಸಾಧನೆಗಳು, ಅನುಕೂಲಗಳು, ಗುಣಗಳು, ಇದರ ಬಗ್ಗೆ ಕೇಳ್ತಾ ಇರ್ತಾರೆ. ಏನವರ ಕೊಡುಗೆ ಅಂತ ಕೇಳ್ತಾ ಇರ್ತಾರೆ. ಸೊ ಒಂದು 4 ಪಾಯಿಂಟ್ಸ್ ಇದೆ. ತುಂಬ ಸಿಂಪಲ್ ಆಗಿ ತುಂಬ ಸಿಂಪ್ಲಿಫೈ ಮಾಡಿ ನಾನು ಇವುಗಳನ್ನು ಬರೆದಿದ್ದೇನೆ, ತಿಳಿಸೋದಕ್ಕೆ ಪ್ರಯತ್ನ ಕೂಡ ಪಡ್ತಾ ಇದ್ದೇನೆ. ನಿಮಗೂ ಅರ್ಥ ಆಗಲಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಂಡು ಅಲ್ಲಿ ಕೂಡ ತಾವುಗಳು ಪ್ರಶ್ನೆ ಕೇಳ್ಬೋದು. ಸೊ ಅವರ ಒಂದು ಸಾಧನೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮೆಂಡಲೀವ್ ಅವರು 63 ಧಾತುಗಳನ್ನು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಿದರು. ಎಸ್, ಸುಮಾರು 63 ಧಾತುಗಳನ್ನು ವರ್ಗೀಕರಣ ಮಾಡ್ತಾರೆ. ಕೇವಲ ಭೌತ ಗುಣಗಳು ಮಾತ್ರ ಅಲ್ಲ, ರಾಸಾಯನಿಕ ಗುಣಗಳನ್ನು ಕೂಡ ಅವರು ಕನ್ಸಿಡರ್ ಮಾಡಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಈಗಾಗಲೇ ನಾನು ಹೇಳಿದೆ, ಅವರ ಒಂದು ಸಮಯದಲ್ಲಿರುವಂತಹ 63 ಧಾತುಗಳನ್ನು ಹೈಡ್ರೋಜನ್ನೊಂದಿಗೆ, ಆಕ್ಸಿಜನ್ನೊಂದಿಗೆ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಿ ಒಂದೇ ರೀತಿಯಲ್ಲಿ ರಿಯಾಕ್ಷನ್ಸ್ ಕೊಡುವಂತಹ ಧಾತುಗಳನ್ನೆಲ್ಲ ಒಂದು ಕಡೆ ಗುಂಪು ಮಾಡ್ತಾ ಹೋಗ್ತಾರೆ ಅಂತ ನಾನು ಹೇಳಿದ್ದೆ. ಇದೇ ಅದು ಫಸ್ಟ್ ಪಾಯಿಂಟ್. ಎರಡನೇದು, ಮೆಂಡಲೀವ್ ಅವರು ಧಾತುಗಳನ್ನು 6 ಆವರ್ತಗಳಲ್ಲಿ ಮತ್ತು 8 ಗುಂಪುಗಳಲ್ಲಿ ವರ್ಗೀಕರಿಸಿದರು. ಹೌದು, ಸೊ ಕೋಷ್ಟಕದಲ್ಲಿ ಆವರ್ತಗಳು, ಗುಂಪುಗಳು ಎನ್ನುವಂತಹ ಕಾನ್ಸೆಪ್ಟನ್ನು ಕೂಡ ಇವರು ತಂದಿದ್ದಾರೆ. ಆವರ್ತಗಳಂದರೆ ಈ ರೀತಿಯಲ್ಲಿ ಅಡ್ಡ ಸಾಲುಗಳಿಗೆ, ಆವರ್ತ ಕೋಷ್ಟಕದಲ್ಲಿನ ಅಡ್ಡ ಸಾಲುಗಳಿಗೆ ನಾವು ಆವರ್ತಗಳು ಅಂತ ಕರೆಯುತ್ತೇವೆ. 6 ಆವರ್ತಗಳಿವೆ, 1, 2, 3, 4, 5, 6. ಮತ್ತು 8 ಗುಂಪುಗಳಿವೆ, 1, 2, 3, 4, 5, 6, 7, 8. ಸೊ ಇವು ಪ್ರತಿಯೊಂದು ಗುಂಪನ್ನು ಮತ್ತೆ ಎ ಮತ್ತು ಬಿ ಎಂಬ ಉಪಗುಂಪುಗಳಾಗಿ ಕೂಡ ವರ್ಗೀಕರಿಸಿದ್ದಾರೆ. ಸೊ ಎ ಗುಂಪು, ಇದು ಎ ಗುಂಪಿನಲ್ಲಿ ಕೂಡ ಒಂದನೇ ಗುಂಪಿನಲ್ಲಿ ಎ ಬಿ ಅಂತ ಮತ್ತೆ ಉಪಗುಂಪುಗಳು ಬರ್ತವೆ. ಎರಡನೇ ಗುಂಪಿನಲ್ಲಿಯೂ ಕೂಡ ಎ ಮತ್ತು ಬಿ ಅಂತ 2 ಉಪಗುಂಪುಗಳು ಬರ್ತವೆ. ಸೊ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೇಡಿಯಂ, ಇದು ಸೆಲೇನಿಯಂ, ಇವೆಲ್ಲವೂ ಕೂಡ ಎ ಗುಂಪು. ಇಲ್ಲಿ ಪಕ್ಕಕ್ಕೆ ಬರೆದಿದ್ದಾರೆ ನೋಡ್ರಿ, ತಾಮ್ರ Cu, Ag, Au, ಇವೆಲ್ಲವೂ ಬಿ ಗುಂಪು. ಸೊ ಒಂದೊಂದು ಗುಂಪಿನಲ್ಲಿಯೂ ಕೂಡ ಉಪಗುಂಪುಗಳನ್ನು ಮಾಡಿದ್ದಾರೆ. ಇಲ್ಲಿಯ ತನಕ ಗುಂಪು 1ರಿಂದ ಗುಂಪು 7ರ ತನಕ ಪ್ರತಿಯೊಂದು ಗುಂಪನ್ನು ಕೂಡ ಎ ಮತ್ತು ಬಿ ಅಂತ 2 ಭಾಗ ಮಾಡಿದ್ದಾರೆ. ಬಟ್ 8ನೇ ಗುಂಪಿನಲ್ಲಿ ಏನಿದೆ, ಯಾವುದೇ ಎ ಮತ್ತು ಬಿ ಅಂತ ಭಾಗಗಳಿಲ್ಲ. ಆದರೆ 3 ಧಾತುಗಳನ್ನು ಅವರಿಲ್ಲಿ ಬರೆದಿದ್ದಾರೆ. ನೀವು ಇಷ್ಟು ಬರೆದ್ರೆ ಸಾಕು. ಸೊ ನಿಮಗೆಲ್ಲ ನೆನಪಿತ್ತು, ಬರೆಯೋದಕ್ಕೆ ನಿಮಗೆ ಕೆಪೇಬಲ್ ಇತ್ತಂದರೆ ಇವೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಕೂಡ ತಾವುಗಳು ಬರಿಬೋದು. ಸೊ ಆದಷ್ಟು ಸ್ವಲ್ಪ ಸರಳವಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಹಾಗಾಗಿ ಸಿಂಪಲ್ ಆಗಿ ಈ ಒಂದು ಪಾಯಿಂಟ್ಸ್ಗಳನ್ನು ನಾನು ಬರೆದಿದ್ದೇನೆ. ಸೊ ಅವರು 6 ಆವರ್ತಗಳಲ್ಲಿ 8 ಗುಂಪುಗಳಲ್ಲಿ ವರ್ಗೀಕರಿಸಿದ್ದಾರೆ. ಆವರ್ತಗಳಂದರೆ ಅಡ್ಡ ಸಾಲುಗಳು, ಗುಂಪುಗಳಂದರೆ ಕಂಬ ಸಾಲುಗಳು. ಸೊ ಕಂಬ ಸಾಲುಗಳು 8 ಇವೆ, ಗುಂಪುಗಳು ಅಂತ ನಾವು ಅವುಗಳನ್ನು ಕರೆಯುತ್ತೇವೆ. ಇನ್ನು 3ನೇ ಪಾಯಿಂಟ್ ಏನು ಹೇಳುತ್ತೆ, ಮೆಂಡಲೀವ್ ಅವರು ತಮ್ಮ ಕೋಷ್ಟಕದಲ್ಲಿ ಇನ್ನೂ ಆವಿಷ್ಕಾರವಾಗದೇ ಇರುವ ಧಾತುಗಳ ಬಗ್ಗೆ ಊಹಿಸಿ ಅವುಗಳಿಗಾಗಿ ಖಾಲಿ ಸ್ಥಳವನ್ನು ಕೂಡ ಬಿಟ್ಟಿದ್ದಾರೆ. ಎಸ್, ಇಲ್ಲಿ ನೋಡ್ರಿ, ಅವರ ಒಂದು ಕೋಷ್ಟಕದಲ್ಲಿ ಖಾಲಿ ಸ್ಥಳಾವಕಾಶವನ್ನು, ಖಾಲಿ ಪ್ಲೇಸ್ಗಳು ನಿಮಗೆ ಕಾಣ್ತಾ ಇವೆ ಅಲ್ಲೆಲ್ಲಿ. ಯಾಕೆ ಬಿಟ್ಟಿದ್ರು ಅವರು? ಇಲ್ಲಿ ಧಾತುಗಳು ಬರುತ್ತವೆ, ಇನ್ನೂ ಆವಿಷ್ಕಾರವಾಗದೇ ಇರುವಂತಹ ಧಾತು ಇಲ್ಲಿ ಒಂದು ಬರುತ್ತೆ ಅಂಥೇಳಿ ಅವರು ಗೆಸ್ ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಅವ್ರಿಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಇನ್ನೊಂದು ಧಾತು ಬರುತ್ತೆ, ಇಲ್ಲೊಂದು ಧಾತು ಬರುತ್ತೆ, ಇಲ್ಲೊಂದು ಧಾತು ಬರುತ್ತೆ, ಇಲ್ಲೇ ಹೇಗೆ ಬರುತ್ತೆ ಅಂಥೇಳಿ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನೀವು ಕೇಳೋದಾದರೆ, ಸೊ ಇಲ್ಲಿ ಕ್ಯಾಲ್ಸಿಯಂನ ಪರಮಾಣು ರಾಶಿ ಎಷ್ಟಿದೆ? 40 ಇದೆ. ಇಲ್ಲಿ Ti ಇದೊಂದು ಧಾತು ಇದೆ. ಇನ್ನೊಂದು ಧಾತುವಿನ ಪರಮಾಣು ರಾಶಿ ಯಾವುದು? 47 ಇದೆ. ಹೌದಾ? ಸೊ ಈ ಒಂದು ಧಾತುವಿನ ಪರಮಾಣು ರಾಶಿ ಮತ್ತು ಈ ಒಂದು ಧಾತುವಿನ ಪರಮಾಣು ರಾಶಿಯ ನಡುವೆ ಸಾಕಷ್ಟು ಅಂತರ ಇದೆ. ಫಾರ್ ಎಕ್ಸಾಂಪಲ್,
ನೀವಿಲ್ಲಿ ಮೇಲೆ ನೋಡ್ರಿ ಅಲ್ಯೂಮಿನಿಯಂ 27 Al ಮತ್ತು Si ಸಿಲಿಕಾನ್ ಈ ಎರಡು ಧಾತುಗಳ ಪರಮಾಣು ರಾಶಿಯನ್ನು ಒಂದ್ಸಲ ಗಮನಿಸಿ. ಇಲ್ಲಿ 27 28 ಜಾಸ್ತಿ ಅಂತರ ಇಲ್ಲ. ಆದರೆ ಇಲ್ಲಿ ನೋಡ್ರಿ ಕ್ಯಾಲ್ಸಿಯಂ 40 ಮತ್ತು ಇದು ಟಿ ಐ ಅಂತ ಇನ್ನೊಂದು ಧಾತು ಇದೆ, ಇದು 47 ಇದೆ. ಅಂದರೆ ಸುಮಾರು 7ರಷ್ಟು ಪರಮಾಣು ರಾಶಿ ವ್ಯತ್ಯಾಸ ಇದೆ. ಅವ್ರು ಗೆಸ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಧಾತು ಬರಬಹುದು ಅಂಥೇಳಿ. ಹಾಗಾಗಿ ಅವರು ಖಾಲಿ ಸ್ಥಳಾವಕಾಶವನ್ನು ಬಿಟ್ಟರು. ಓಕೆ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದು ZN ಪರಮಾಣು ರಾಶಿ 65, ಇದು AS ಆರ್ಸೆನಿಕ್ ಮೇ ಬಿ ಇದರ ಒಂದು ಪರಮಾಣು ರಾಶಿ 74. ಹಾಗಾಗಿ ಈ ಪರಮಾಣು ರಾಶಿಯ ನಡುವೆ ಅಂತರ ಬಹಳ ಆಯಿತು. ಹಾಗಾಗಿ ಇಲ್ಲಿ 2 ಧಾತುಗಳು ಬರ್ಬೋದು ಅಂತೇಳಿ ಅವ್ರು ಗೆಸ್ ಮಾಡಿ ಇಲ್ಲಿ ಕೂಡ ಸ್ಥಳಾವಕಾಶವನ್ನು ಬಿಟ್ಟರು. ಅದೇ ರೀತಿಯಲ್ಲಿ ಎಲ್ಲ ಕಡೆ ಒಟ್ಟಾರೆಯಾಗಿ ಅವರು ತಮ್ಮ ಕೋಷ್ಟಕದಲ್ಲಿ ಇನ್ನೂ ಆವಿಷ್ಕಾರವಾಗದೇ ಇರುವ ಧಾತುಗಳ ಬಗ್ಗೆ ಕೂಡ ಊಹಿಸಿ ಅವುಗಳಿಗಾಗಿ ಖಾಲಿ ಸ್ಥಳವನ್ನು ಬಿಟ್ಟರು. ಇದು ಒಂದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಅವರ ಒಂದು ಸಾಧನೆ ಅಂತ ನಾವು ಹೇಳಬಹುದು. ಅದಕ್ಕಾಗಿಯೇ ಇವರನ್ನು ನಾವು ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕೂಡ ನಾವು ಕರೆಯುತ್ತೇವೆ. ಯಾವ ಧಾತು ಆವಿಷ್ಕಾರವಾಗುತ್ತದೆ, ಅದು ಎಲ್ಲಿ ಬರುತ್ತೆ ಅಂತ ಪೂರ್ತಿ ಗೆಸ್ ಮಾಡಿ ಅಷ್ಟೊಂದು ಮುಂದಾಲೋಚನೆ, ಅಷ್ಟೊಂದು ಹೈ ಥಿಂಕಿಂಗ್ ಇರುವಂತಹ ಒಬ್ಬ ವಿಜ್ಞಾನಿ ಅಂತ ನಾವು ಇವರನ್ನು ನಾವು ಹೇಳ್ಬೋದು. ಆ್ಯಕ್ಚುಲಿ ಇವರೊಬ್ಬ ಟೀಚರ್ ಆಗಿರ್ತಾರೆ. ಓಕೆ, ಸೊ ಇದು ನಿಮಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೂಡ ಬರ್ಬೋದು. ಆ ನಂತರದಲ್ಲಿ ಇವರು ಖಾಲಿ ಬಿಟ್ಟ ಸ್ಥಳದಲ್ಲಿ ಯಾವ ಧಾತುಗಳು ಆವಿಷ್ಕಾರ ಆದವು ಅಂಥೇಳಿ ಒಂದು ಪ್ರಶ್ನೆ ಕೂಡ ನಿಮಗೆ ಬರುತ್ತೆ. ಆ ಒಂದು ಪ್ರಶ್ನೆಗೆ ನೀವು ಕೆಳಗಡೆ ಉತ್ತರವನ್ನು ಕಮೆಂಟ್ ಮಾಡಿ. ಮೆಂಡಲೀವ್ ಅವರು ತಮ್ಮ ಕೋಷ್ಟಕದಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಯಾವ ಧಾತುಗಳು ನಂತರದಲ್ಲಿ ಆವಿಷ್ಕಾರ ಆದವು ಅಂತ ನಿಮಗೆ ಕೇಳ್ತಾ ಇರ್ತಾರ. ಆ ಒಂದು ಪ್ರಶ್ನೆಗೆ ನೀವು ಕೆಳಗಡೆ ಉತ್ತರವನ್ನು ಕಮೆಂಟ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಸಾಧನೆ ಏನಂದರೆ ಇವರ ಒಂದು ಮೆಂಡಲೀವ್ ಅವರ ಆವರ್ತ ಕೋಷ್ಟಕದಂತ ನೀವು ಹೇಳೋದಾದರೆ, ರಾಜ ಅನಿಲಗಳ ಆವಿಷ್ಕಾರದ ನಂತರ ಮೆಂಡಲೀವ್ ಅವರ ಕೋಷ್ಟಕದಲ್ಲಿ ಅವುಗಳನ್ನು ಸುಲಭವಾಗಿ ಇರಿಸಬಹುದಾಗಿತ್ತು. ಎಸ್, ರಾಜ ಅನಿಲಗಳು, ಜಡ ಅನಿಲಗಳು, ಅತ್ಯಂತ ಕ್ರಿಯಾಶೀಲ ಕಡಿಮೆ ಹೊಂದಿರುವಂತಹ ಒಂದು ಅನಿಲಗಳ ಆವಿಷ್ಕಾರ ಆದ ನಂತರದಲ್ಲಿ ಅವುಗಳನ್ನು ನಾವು ಮತ್ತೊಂದು ಗುಂಪು ಮಾಡಿ ಸಪ್ರೇಟ್ ಆದ ಗುಂಪಿನಲ್ಲಿಯೂ ಕೂಡ ಇಡಬಹುದಾಗಿತ್ತು. ಅಂದರೆ ಈಗಿರುವಂತಹ ಕೋಷ್ಟಕಕ್ಕೆ ಯಾವುದೇ ಸಮಸ್ಯೆ ಆಗ್ತಿರಲಿಲ್ಲ. ಈಗಿರುವಂತಹ ಕೋಷ್ಟಕದಲ್ಲಿ ಯಾವುದೇ ಧಾತುವಿನ ಸ್ಥಾನವನ್ನು ಅದಲು ಬದಲು ಚೇಂಜ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ರಾಜ ಅನಿಲಗಳ ಆವಿಷ್ಕಾರ ಆಯಿತು, ಅವೆಲ್ಲವುಗಳನ್ನು ಕೂಡ ಇನ್ನೊಂದು ಪಕ್ಕದಲ್ಲಿ ಕೂಡ ಇಡಬಹುದಾಗಿತ್ತು. ಆ ರೀತಿಯಲ್ಲಿ ತುಂಬ ಅದ್ಭುತವಾಗಿ ತುಂಬ ಮುಂದಾಲೋಚನೆಗಳನ್ನು ಇಟ್ಟುಕೊಂಡು ಇವರು ಧಾತುಗಳನ್ನೆಲ್ಲ ವರ್ಗೀಕರಣ ಮಾಡಿದ್ದಾರೆ. ಸೊ ಮೆಂಡಲೀವ್ ಅವರ ಒಂದು ಆವರ್ತ ಕೋಷ್ಟಕದ ಸಾಧನೆಗಳು ಏನು, ಗುಣಗಳು ಏನು, ಅನುಕೂಲಗಳು ಏನು ಅಂತ ಕೇಳಿದರೆ ಈ 4 ಪಾಯಿಂಟ್ಸ್ ಬರೆದ್ರೆ ಸಾಕು, ನಿಮಗೆ ಎಕ್ಸಾಮ್ನಲ್ಲಿ ಖಂಡಿತವಾಗಿ ಉತ್ತಮ ಅಂಕಗಳು ಬರುತ್ತವೆ. ಹಾಗಾದರೆ ಮೆಂಡಲೀವ್ ಅವರ ವರ್ಗೀಕರಣದ ಮಿತಿಗಳು, ಅವಗುಣಗಳು. ಎಸ್, ಸುಮಾರು 40 ವರ್ಷಗಳ ನಂತರದಲ್ಲಿ ಈ ಒಂದು ಮೆಂಡಲೀವ್ ಅವರ ಕೋಷ್ಟಕದಲ್ಲಿ ಕೆಲವೊಂದು ದೋಷಗಳು ಕಂಡು ಬರ್ತಾ ಹೋಗ್ತವೆ. ಅಂದರೆ ಬರ್ತಾ ಬರ್ತಾ ಧಾತುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಬರ್ತಾ ಬರ್ತಾ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಆದ ಹಾಗೆ ಎಲ್ಲ ಸಾಕಷ್ಟು ಹೊಸ ಹೊಸ ಆವಿಷ್ಕಾರಗಳು ಆದಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ಹುಡ್ತಾ ಹೋಗ್ತವೆ. ಏನು ಇವರ ಒಂದು ಮೆಂಡಲೀವ್ ಅವರ ವರ್ಗೀಕರಣದ ಮಿತಿಗಳು ಅಂತ ಕೇಳಿದ್ರೆ 4 ಇರ್ತಾವೆ. ಇಲ್ಲಿ ಕೂಡ 4 ಪಾಯಿಂಟ್ ಸರಿಯಾಗಿ ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಏನು, ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಮೆಂಡಲೀವ್ ಅವರು ಹೈಡ್ರೋಜನ್ನನ್ನು ಮೊದಲನೆಯ ಒಂದು ಗುಂಪಿನಲ್ಲೇ ಯಾಕೆ ಬರೆದರು? ಯಾಕಂದರೆ ಹೈಡ್ರೋಜನ್ ಎನ್ನುವುದು ಈ ಹ್ಯಾಲೋಜನ್ಗಳ ರೀತಿಯಲ್ಲಿ ಕೂಡ ವರ್ತಿಸ್ತಾ ಇತ್ತು. ಹ್ಯಾಲೋಜನ್ ಅಂದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಹೈಡ್ರೋಜನ್ ಯಾವ ರೀತಿಯಲ್ಲಿ ಆಕ್ಸಿಜನ್ನಿಗೆ ವರ್ತಿಸ್ತಾ ಇತ್ತು, ಅದೇ ರೀತಿಯಲ್ಲಿ ಫ್ಲೋರಿನ್, ಕ್ಲೋರಿನ್, ಅಯೋಡಿನ್ಗಳು ಕೂಡ ಅದೇ ಗುಣಲಕ್ಷಣಗಳನ್ನು ತೋರ್ಪಡಿಸ್ತಾ ಇದ್ವು. ಹಾಗಾದರೆ ಹೈಡ್ರೋಜನನ್ನು ಇಲ್ಲಿ ಇಡಬಹುದಾಗಿತ್ತಲ್ಲ. ಮತ್ತು ಇಲ್ಲಿ ಬರುವಂತಹವು ಎಲ್ಲವೂ ಕೂಡ ಲೋಹಗಳು. ಇಲ್ಲಿ ಹೈಡ್ರೋಜನ್ ಒಂದು ಮಾತ್ರ ಅಲೋಹ, ಯಾಕೆ ಮತ್ತು ಹೈಡ್ರೋಜನನ್ನು ಇಲ್ಲಿ ಇಟ್ಟಿದ್ದಾರೆ? ಹೀಗೆಲ್ಲ ಪ್ರಶ್ನೆಗಳನ್ನು ಜನರು ಮತ್ತು ವಿಜ್ಞಾನಿಗಳೆಲ್ಲರೂ ಮೆಂಡಲೀವ್ ಅವರಿಗೆ ಕೇಳಿದರೆ ಮೆಂಡಲೀವ್ ಅವರ ಹತ್ರ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಕರೆಕ್ಟಾದ ಉತ್ತರವನ್ನು. ಸೊ ಹಾಗಾಗಿ ನಾವೊಂದು ಡಿಮೆರಿಟ್ ಅಂತ ಹೇಳ್ಬೋದು. ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಮೆಂಡಲೀವ್ ಅವರಿಗೆ ಸಾಧ್ಯವಾಗಲಿಲ್ಲ. ಎರಡನೇದು, ತಮ್ಮ ಕೋಷ್ಟಕದಲ್ಲಿ ಸಮಸ್ಥಾನಿಗಳಿಗೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಲಿಲ್ಲ. ಬರ್ತಾ ಬರ್ತಾ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಆದಂತೆಲ್ಲ ಸಮಸ್ಥಾನಿಗಳ ಆವಿಷ್ಕಾರ ಆಯಿತು. ಸಮಸ್ಥಾನಿಗಳ ಒಂದು ಕಾನ್ಸೆಪ್ಟ್ ಮೆಂಡಲೀವ್ ಅವರಿಗೆ ಗೊತ್ತಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಸಮಸ್ಥಾನಿಗಳಂದರೆ ಪ್ರತಿಯೊಂದು ಧಾತುವಿಗೂ ಕೂಡ ಸಮಸ್ಥಾನಿಗಳು ಇರ್ತಾವೆ ಆಲ್ಮೋಸ್ಟ್. ಅಂದರೆ ಹೈಡ್ರೋಜನ್ನ ಸಮಸ್ಥಾನಿಗಳಿವೆ, ಕಾರ್ಬನ್ನ ಸಮಸ್ಥಾನಿಗಳಿವೆ. ಸಮಸ್ಥಾನಿಗಳಂದರೆ ನಿಮ್ಗೆ ಗೊತ್ತಿರ್ಬೋದು, ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತದೆ, ಆದರೆ ಪರಮಾಣು ರಾಶಿ ಬೇರೆ ಬೇರೆ ಆಗಿರುತ್ತದೆ. ಈ ಮೆಂಡಲೀವ್ ಅವರು ಪರಮಾಣು ರಾಶಿಯನ್ನೇ ಆಧಾರವಾಗಿಟ್ಟುಕೊಂಡು ಧಾತುಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಹಾಗಾದರೆ ಹೈಡ್ರೋಜನ್ ಪರಮಾಣು ರಾಶಿಯನ್ನು
ಹೊಂದಿರುವಂತಹ ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಇನ್ನೆರಡು ಧಾತುಗಳು ಕೂಡ ಇವೆ. ಒಂದು ಹೈಡ್ರೋಜನ್ನ ಪರಮಾಣು ರಾಶಿ 1, ಇನ್ನೊಂದು ಹೈಡ್ರೋಜನ್ನ ಪರಮಾಣು ರಾಶಿ 2, ಇನ್ನೊಂದು ಹೈಡ್ರೋಜನ್ನ ಪರಮಾಣು ರಾಶಿ 3. ಇಲ್ಲಿ ಹೈಡ್ರೋಜನ್ ಅನ್ನೋದೇ 3 ಸಲ ಬರಬೇಕಾಗ್ತಿತ್ತು. ಕಾರ್ಬನ್ ಕೂಡ ಹಾಗೆ, ಕಾರ್ಬನ್ನ ಪರಮಾಣು ರಾಶಿ 1, ಕಾರ್ಬನ್ ಪರಮಾಣು ರಾಶಿ 12, ಇನ್ನೊಂದು ಕಾರ್ಬನ್ ಕೂಡ ಇರುತ್ತದೆ, ಅದರ ಪರಮಾಣು ರಾಶಿ 13, ಇನ್ನೊಂದು ಕಾರ್ಬನ್ ಕೂಡ ಇರುತ್ತದೆ, ಅದರ ಪರಮಾಣು ರಾಶಿ 14. ಅವುಗಳನ್ನು ಕೂಡ ಬರಿಬೇಕಾಗಿತ್ತಲ್ಲ. ಅವುಗಳನ್ನು ಯಾಕೆ ನೆಗ್ಲೆಕ್ಟ್ ಮಾಡಿದ್ರಿ? ಹಾಗಾದರೆ ನಿಮ್ಮ ಒಂದು ಕೋಷ್ಟಕ ಇರುವುದೇ ಪರಮಾಣು ರಾಶಿಯ ಆಧಾರದ ಮೇಲೆ. ಯಾಕಂದರೆ ಕಾರ್ಬನ್ಗೆ ಮತ್ತು ಬೇರೆ ಬೇರೆ ಪರಮಾಣು ರಾಶಿ ಇರುತ್ತದೆ. ಆ 3 ಕಾರ್ಬನ್ಗಳನ್ನು ಬರಿಬೇಕಾಗಿತ್ತಲ್ಲ. ಅದೇ ರೀತಿಯಲ್ಲಿ ನೈಟ್ರೋಜನ್, ಅದೇ ರೀತಿಯಲ್ಲಿ ಆಕ್ಸಿಜನ್, ಬೇರೆ ಬೇರೆ ಧಾತುಗಳಿಗೂ ಕೂಡ ಸಮಸ್ಥಾನಿಗಳಿದ್ವು. ಹಾಗಾದರೆ ಆ ಸಮಸ್ಥಾನಿಗಳಿಗೆ ಸ್ಥಳಾವಕಾಶ ಕಲ್ಪಿಸಿಕೊಡಲು ಸಾಧ್ಯ ಆಗಲಿಲ್ಲ ಇವರ ಒಂದು ಕೋಷ್ಟಕ, ಇವರ ಒಂದು ನಿಯಮ. ಇದು ಒಂದು ಪ್ರಮುಖವಾದ ಡಿಮೆರಿಟ್ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇದು ನೋಡೋದಾದರೆ, ಮೆಂಡಲಿಯೋ ಅವರು ತಮ್ಮ ಕೋಷ್ಟಕದಲ್ಲಿ ಕೆಲವು ಕಡೆ ಹೆಚ್ಚು ಪರಮಾಣು ರಾಶಿಯನ್ನು ಹೊಂದಿರುವ ಧಾತುವನ್ನು ಮೊದಲು ಬರೆದು ಕಡಿಮೆ ಪರಮಾಣು ರಾಶಿಯನ್ನು ಹೊಂದಿರುವ ಧಾತುವನ್ನು ನಂತರ ಬರೆದಿದ್ದಾರೆ. ಇದನ್ನು ನಾವು ಅಸಂಬದ್ಧ ಜೋಡಣೆ ಎನ್ನುತ್ತೇವೆ. ಆ್ಯಕ್ಚುಲಿ ಇವರ ನಿಯಮ ಏನು ಹೇಳ್ತಾ ಇತ್ತು? ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಇರಬೇಕು, ಹೌದಾ? ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ಉದಾಹರಣೆಗೆ ಒಂದು ನೋಡ್ರಿ, ಕೋಬಾಲ್ಟ್ನ ಪರಮಾಣು ರಾಶಿ ಎಷ್ಟು? 58.9. ಆದರೆ ನಿಕ್ಕಲ್ನ ಪರಮಾಣು ರಾಶಿ ಎಷ್ಟು ನೋಡ್ರಿ? 58.7. ಆ್ಯಕ್ಚುಲಿ ಮೊದಲು ನಿಕ್ಕಲ್ ಬರಬೇಕಾಗ್ತಿತ್ತು, ಹೌದಾ? ಏರಿಕೆಯ ಕ್ರಮದಲ್ಲಿ ಮೊದಲು ನಿಕ್ಕಲ್ ಧಾತು ಇಲ್ಲಿ ಬರಬೇಕಾಗಿತ್ತು, ಆಮೇಲೆ ಕೋಬಾಲ್ಟ್ ಇಲ್ಲಿ ಬರಬೇಕಾಗಿತ್ತು. ಯಾಕಂದರೆ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಇರಬೇಕು ಕೋಷ್ಟಕ. ಸೊ ಇದನ್ನೇ ನಾವು ಅಸಂಬದ್ಧ ಜೋಡಣೆ ಅಂತೇಳಿ ನಾವು ಕರಿತೀವಿ. ಯಾಕೆ ಬರೆದ್ರಿ? ನಿಮ್ಮ ನಿಯಮನೇ ಇದು ಉಲ್ಲಂಘನೆ ಆಯ್ತಲ್ಲ. ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಇರಬೇಕು ಧಾತುಗಳು. ಮೊದಲು ನಿಕ್ಕಲ್ ಬರಬೇಕಾಗಿತ್ತು, ಆಮೇಲೆ ಕೋಬಾಲ್ಟ್ ಬರಬೇಕಾಗಿತ್ತು. ಆದರೆ ಇಲ್ಲಿ ನಿಕ್ಕಲ್ ಬರೆದ್ರೆ ಆ ನಿಕ್ಕಲ್ ಮತ್ತು ಈ RH IRಗೆ ಹೋಲಿಕೆ ಇರ್ತಿರಲಿಲ್ಲ. ಧಾತುಗಳನ್ನು ಗುಣಲಕ್ಷಣಗಳಲ್ಲಿ ಹೋಲಿಕೆ ಮಾಡೋದಕ್ಕಾಗಿ ಅವರಲ್ಲಿ ಕೋಬಾಲ್ಟ್ ಬರೆದರೆ, ಕೋಬಾಲ್ಟ್ ಎನ್ನುವುದು ಈ ಗುಂಪಿನಲ್ಲಿಯೇ ಸೆಟ್ ಆಗುತ್ತೆ, ಈ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳೊಂದಿಗೆ ಹೊಂದಾಣಿಕೆ ಆಗುತ್ತದೆ. ಹಾಗಾಗಿ ಅವರು ಕೋಬಾಲ್ಟನ್ನು ಬರೆದರು. ಆದರೆ ಇದರ ಪರಮಾಣು ರಾಶಿ ಹೆಚ್ಚಿದೆ, ಆದರೆ ಇದರ ಪರಮಾಣು ರಾಶಿ ಕಡಿಮೆ ಇದೆ. ಹೀಗೆ ಕೆಲವೊಂದು ಕಡೆ ಇವ್ರ ಗುಂಪಿನಲ್ಲಿ ಕೆಲವೊಂದು ಕಡೆ ಹೆಚ್ಚು ಪರಮಾಣು ರಾಶಿಯನ್ನು ಹೊಂದಿರುವ ಧಾತುವನ್ನು ಮೊದಲು ಬರೆದು ಕಡಿಮೆ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಧಾತುವನ್ನು ನಂತರ ಬರೆದಿದ್ದಾರೆ. ಇದನ್ನು ನಾವು ಅಸಂಬದ್ಧ ಜೋಡಣೆ ಎನ್ನುತ್ತೇವೆ. ಹೀಗೆ ಮೆಂಡಲಿಯೋ ಅವರ ಕೋಷ್ಟಕದಲ್ಲಿ ಕೆಲವು ಕಡೆ ಅಸಂಬದ್ಧ ಜೋಡಣೆಗಳು ಕಂಡುಬರುತ್ತವೆ. ಇದು ಇನ್ನೊಂದು ಪ್ರಮುಖವಾದಂತಹ ಒಂದು ಡಿಮೆರಿಟ್ ಅಂತೇಳಿ ನಾವು ಹೇಳಬಹುದಾಗಿತ್ತು. ಇನ್ನೊಂದು ಕೊನೆಯದಾಗಿ 4ನೇದು ಮತ್ತೊಂದು ಏನು ಇವರ ಒಂದು ಮಿತಿ, ಡಿಮೆರಿಟ್, ಅನಾನುಕೂಲ ಅಂತ ನೀವು ಕೇಳೋದಾದರೆ, ಮೆಂಡಲಿಯೋ ಅವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಎಷ್ಟು ಧಾತುಗಳು ಬರುತ್ತವೆ ಎಂದು ಊಹಿಸುವುದು ಕಷ್ಟವಾಗಿತ್ತು. ಮೆಂಡಲಿಯೋ ಅವರು ಇಲ್ಲಿ ಖಾಲಿ ಸ್ಥಳಾವಕಾಶವನ್ನು ಬಿಟ್ಟರು, ಆದರೆ ಎಷ್ಟು ಧಾತುಗಳು ಆವಿಷ್ಕಾರವಾಗುತ್ತವೆ? 1 ಧಾತು ಬರುತ್ತದೆಯಾ? ಅಷ್ಟು 2 ಧಾತುಗಳು ಬರ್ತಾವ? ಏನು 3 ಧಾತುಗಳು ಬರ್ತಾವ? ಇದನ್ನು ಹೇಳುವುದು ಕಷ್ಟವಾಗಿತ್ತು ನಮಗೆ. ಹಾಗಾಗಿ ಒಂದು ಪ್ರಮುಖವಾದಂತಹ ಒಂದು 4 ಇವು ಮಿತಿಗಳು, ಡಿಮೆರಿಟ್ಸ್ ಮತ್ತು ಅನಾನುಕೂಲಗಳು ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಮೆಂಡಲಿಯೋ ಅವರಂತಹ ಒಂದು ವರ್ಗೀಕರಣದ ಕೋಷ್ಟಕಗಳು, ಮೆಂಡಲಿಯೋ ಅವರ ಆವರ್ತ ಕೋಷ್ಟಕದ ಒಂದು ಮಿತಿಗಳು, ಮೆಂಡಲಿಯೋ ಅವರ ಕೋಷ್ಟಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ತಿಳಿದುಕೊಂಡಿದ್ದೇವೆ. ಸೊ ಮುಂದೆ ಮತ್ತೊಬ್ಬ ಪ್ರಮುಖ ವಿಜ್ಞಾನಿ ಬರ್ತಾನೆ. ಇವರು ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಹೆನ್ರಿ ಮಾಸ್ಲೆ. ಇದೇ ಆಧುನಿಕ ಆವರ್ತ ಕೋಷ್ಟಕದ ರಚನೆಕಾರರು ಇವರು ಈ ಹಿಂದೆ ವಿಜ್ಞಾನಿಗಳು ಮಾಡಿರುವಂತಹ ಎಲ್ಲ ಒಂದು ನಿಯಮಗಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಿ ಒಂದು ಸಿಂಪ್ಲಿಫೈ ಆಗಿ ಹೇಳಿಬಿಡ್ತಾರೆ. ಏನು? ಈ ಹಿಂದೆ ಪ್ರತಿಯೊಬ್ಬ ವಿಜ್ಞಾನಿಯೂ ಕೂಡ ಧಾತುಗಳನ್ನು ವರ್ಗೀಕರಣ ಮಾಡಲು ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಪರಮಾಣು ರಾಶಿಯನ್ನು ಆಧಾರವಾಗಿಟ್ಟುಕೊಂಡು ಮಾಡಿದ್ದಾರೆ. ಆದರೆ ನಾವು ಯಾಕೆ ಪರಮಾಣು ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಮಾಡಬಾರ್ದು ಅಂಥೇಳಿ ಆಲೋಚನೆ ಮಾಡಿ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಗಳ ಏರಿಕೆಯ ಕ್ರಮದಲ್ಲಿ ಬರಿತಾ ಹೋಗ್ತಾರೆ. ಸೊ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಏರಿಕೆಯ ಕ್ರಮದಲ್ಲಿ ಬರಿತಾ ಒಂದೇ ರೀತಿಯ ಲಕ್ಷಣಗಳಲ್ಲಿರುವಂತಹ ಧಾತುಗಳನ್ನೆಲ್ಲ ಒಂದೇ ಕಡೆ ಬರಿತಾ ಹೋಗ್ತಾರೆ. ಹೀಗೆ ಒಂದು ಕೋಷ್ಟಕವನ್ನೇ ಅವರು ರಚಿಸಿಬಿಡ್ತಾರೆ. ಸೊ ಯಾವುದೇ ಸಮಸ್ಯೆಗಳು ಆಗುವುದೇ ಇಲ್ಲ. ಅಂದರೆ ಪ್ರತಿಯೊಂದು ಧಾತುವಿಗೂ ಕೂಡ ಪರಮಾಣು ಸಂಖ್ಯೆ ಒಂದೇ ಇರುತ್ತದೆ, ಬೇರೆ ಬೇರೆ ಇರುವುದಿಲ್ಲ. ಆದರೆ ಪ್ರತಿಯೊಂದು ಧಾತುವಿಗೂ ಪರಮಾಣು ರಾಶಿ ಬೇರೆ ಬೇರೆ ಆಗಿರ್ಬೋದು, ರೈಟ್? ಹೈಡ್ರೋಜನ್ಗೆ 3 ಪರಮಾಣು ರಾಶಿಗಳು ಹೊಂದಿರುವಂತಹ
ಹೈಡ್ರೋಜನ್ಗೆ ಸಮಸ್ಥಾನಿಗಳು ನಾವು ರಾಶಿಯನ್ನು ಕನ್ಸಿಡರ್ ಮಾಡಿದಾಗ ಹೈಡ್ರೋಜನ್ಗೆ ಬೇರೆ ಬೇರೆ ರಾಶಿಯನ್ನು ಹೊಂದಿರುವಂತಹ 3 ಧಾತುಗಳಿವೆ. ಆದರೆ ನಾವು ಹೈಡ್ರೋಜನ್ನ ಪರಮಾಣು ಸಂಖ್ಯೆಯನ್ನು ಕನ್ಸಿಡರ್ ಮಾಡಿದಾಗ ಒಂದೇ ಇರುತ್ತದೆ. ಹಾಗಾಗಿ ಒಂದೇ ಸಲ ಬರಿಬಹುದು. ಸಮಸ್ಥಾನಿಗಳ ಸಮಸ್ಯೆ ಅಲ್ಲಿಗೆ ಮುಕ್ತಾಯ ಆಯಿತು. ಹೀಗೆ ತುಂಬ ಉತ್ತಮವಾಗಿ ಪರಮಾಣು ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಧಾತುಗಳನ್ನು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಪ್ರಸ್ತುತ ನಾವು ಇದೇ ಒಂದು ಕೋಷ್ಟಕವನ್ನೇ ಒಪ್ಕೊಂಡಿದ್ದೇವೆ. ಇದೇ ಕೋಷ್ಟಕವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಹಾಗಾದರೆ ಇವರ ನಿಯಮ ಏನು? ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಗಳ ಆವರ್ತನೀಯ ಪುನರಾವರ್ತನೆಗಳು ಅಂತ ಅರ್ಥ. ಪರಮಾಣು ಸಂಖ್ಯೆ ಏರಿಕೆಯ ಕ್ರಮದಲ್ಲಿ ಬರಿತಾ ಹೋದಂಗೆಲ್ಲ ಸೇಮ್ ಗುಣಲಕ್ಷಣಗಳಿರುವಂತಹ ಧಾತುಗಳು ನಿರ್ದಿಷ್ಟ ಅಂತರದಲ್ಲಿ ಮತ್ತೆ ಮತ್ತೆ ಬರ್ತಾವ ಅಂತ ಅರ್ಥ. ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮಗೆ ಪರೀಕ್ಷೆಯಲ್ಲಿ ಒಂದು ಆಧುನಿಕ ಆವರ್ತ ಕೋಷ್ಟಕದ ನಿಯಮವನ್ನು ಬರೆಯಿರಿ ಅಂತ ಕೇಳಬಹುದು. ಸೊ ಮೆಂಡಲೀವ್ ಅವರ ಆವರ್ತ ಕೋಷ್ಟಕದ ನಿಯಮ ಮತ್ತು ಆಧುನಿಕ ಆವರ್ತ ಕೋಷ್ಟಕದ ನಿಯಮ ತುಂಬ ಈಸಿಯಾಗಿದೆ. ಸೊ ಮೆಂಡಲೀವ್ ಅವರ ಆವರ್ತ ಕೋಷ್ಟಕದಲ್ಲಿ ಪರಮಾಣು ರಾಶಿ ಅಂತ ಇರುತ್ತದೆ. ಅಲ್ಲಿ ಆ ಪರಮಾಣು ರಾಶಿಯನ್ನು ತೆಗೆದು ನಾವು ಪರಮಾಣು ಸಂಖ್ಯೆ ಅಂತ ಬರೆದರೆ ಸಾಕು, ಅದು ಆಧುನಿಕ ಆವರ್ತ ಕೋಷ್ಟಕದ ನಿಯಮ ಆಗಿಬಿಡುತ್ತದೆ. ಸೊ ಈ ಒಂದು ಆಧುನಿಕ ಆವರ್ತ ಕೋಷ್ಟಕದ ಬಗ್ಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಈಗ ಪ್ರಯತ್ನ ಪಡೋಣ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ 18 ಕಂಬ ಸಾಲುಗಳಿರುತ್ತವೆ. ನೀವು ಗಮನಿಸಬಹುದು, 1ನೇದು 2ನೇದು 3ನೇದು ಹೀಗೆ 18 ಕಂಬ ಸಾಲುಗಳಿರುತ್ತವೆ. ಅವುಗಳನ್ನು ನಾವು ವರ್ಗಗಳು ಅಥವಾ ಗುಂಪುಗಳು ಅಂತ ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ 7 ಅಡ್ಡ ಸಾಲುಗಳಿರುತ್ತವೆ. 1ನೇದು 2ನೇದು 3ನೇದು ಹೀಗೆ 7 ಆವರ್ತಗಳಿವೆ, 7 ಅಡ್ಡ ಸಾಲುಗಳಿವೆ. ಸೊ ಅಡ್ಡ ಸಾಲುಗಳನ್ನು ನಾವು ಆವರ್ತಗಳು ಅಂತ ಕರೆಯುತ್ತೇವೆ. ಇನ್ನು ಕಂಬ ಸಾಲುಗಳನ್ನು ನಾವು ಗುಂಪುಗಳಂತ ಕರೆಯುತ್ತೇವೆ. ಸೊ ಆಧುನಿಕ ಆವರ್ತ ಕೋಷ್ಟಕವು 7 ಆವರ್ತಗಳನ್ನು 18 ಗುಂಪುಗಳು ಅಥವಾ ವರ್ಗಗಳನ್ನು ಹೊಂದಿರುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ. ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಆವರ್ತಗಳು ಎಂದರೇನು, ಅವು ಎಷ್ಟಿರುತ್ತವೆ? ವರ್ಗಗಳು ಅಥವಾ ಗುಂಪುಗಳು ಎಂದರೇನು, ಅವು ಎಷ್ಟಿರುತ್ತವೆ ಅಂತ ಪದೇ ಪದೇ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳೋದಾದರೆ, ಈ 1 ಮತ್ತು 2ನೇ ಗುಂಪನ್ನು ನಾವು ಎಸ್ ಬ್ಲಾಕ್ ಧಾತುಗಳು ಅಂತ ಕರೆಯುತ್ತೇವೆ. 3ರಿಂದ 12 ಗುಂಪಿನವರೆಗಿನ ಧಾತುಗಳನ್ನು ನಾವು ಡಿ ಬ್ಲಾಕ್ ಧಾತುಗಳು ಅಂತ ಕರೆಯುತ್ತೇವೆ. ಅದೇ ರೀತಿಯಲ್ಲಿ 13ರಿಂದ 18ನೇ ಗುಂಪಿನ ಧಾತುಗಳನ್ನು ನಾವು ಪಿ ಬ್ಲಾಕ್ ಧಾತುಗಳು ಅಂತ ನಾವು ಕರೆಯುತ್ತೇವೆ. ಇದು ಎಸ್ ಬ್ಲಾಕ್, ಇದು ಡಿ ಬ್ಲಾಕ್, ಇದು ಪಿ ಬ್ಲಾಕ್ ಧಾತುಗಳು. ಇನ್ನು ಇದನ್ನು ನಾವು ಎಫ್ ಬ್ಲಾಕ್ ಧಾತು ಅಂತ ಕರೆಯುತ್ತೇವೆ. ಸೊ ಎಫ್ ಬ್ಲಾಕ್ ಧಾತುವನ್ನು ನಾವು ಪ್ರತ್ಯೇಕವಾಗಿ ಇಟ್ಟಿರುತ್ತೇವೆ. ಈ ರೀತಿಯಲ್ಲಿ ಆಧುನಿಕ ಆವರ್ತ ಕೋಷ್ಟಕದ ಒಂದು ಪರಿಚಯ, ಸಂಕ್ಷಿಪ್ತವಾದ ಪರಿಚಯ ಇದಾಯಿತು. ನೆಕ್ಸ್ಟು ನಾವು ನೋಡೋದಾದರೆ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವುದೇ ಒಂದು ಧಾತುವಿನ ಸ್ಥಾನವನ್ನು ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಸುಲಭವಾಗಿ ಕಂಡುಹಿಡಿಯಬಹುದು. ಇದೇ ರೀತಿಯ ಒಂದು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಕೂಡ ಬರ್ತಾ ಇರುತ್ತವೆ. ಉದಾಹರಣೆಗೆ ಸೋಡಿಯಂ ಧಾತು ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆ ಬರ್ಬೋದು? ಸೋಡಿಯಂ ಧಾತುವಿನ ಆವರ್ತ, ಬ್ಲಾಕ್ ಮತ್ತು ವರ್ಗವನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಕೇಳ್ಬೋದು. ಸೋಡಿಯಂ ಧಾತು ನಿಮ್ಗೆ ಗೊತ್ತಿರ್ಬೋದು, ಸೋಡಿಯಂ ಧಾತುವಿನ ಪರಮಾಣು ಸಂಖ್ಯೆ 11, ಅಂದರೆ 11 ಎಲೆಕ್ಟ್ರಾನುಗಳು ಇರ್ತವೆ. ಈಗ ನಾವೇನು ಮಾಡಬೇಕು? ಎಲೆಕ್ಟ್ರಾನ್ ವಿನ್ಯಾಸ ಬರಿಬೇಕಾಗುತ್ತದೆ. ಸೊ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯುವಂತಹ ಒಂದು ನಿಯಮ ತತ್ವ ಇಲ್ಲಿ ಕೊಟ್ಟಿದ್ದೇನೆ. ನಾವು ಫಸ್ಟ್ 1s ಬರಿಬೇಕಾಗ್ತದೆ, ಆಮೇಲೆ 2s, ಆಮೇಲೆ 2p, 3s. ಈ ಬಾಣದ ಗುರುತು ಹೇಗೆ ಹೋಗ್ತಾ ಇದೆ ಅದೇ ಪ್ರಕಾರ ನಾವು ಆ ಒಂದು ಕವಚಗಳನ್ನು ಮತ್ತು ಕಕ್ಷಕಗಳನ್ನು ಬರಿಬೇಕಾಗ್ತಾ ಹೋಗುತ್ತದೆ. ಮತ್ತು ಎಸ್ ಕಕ್ಷಕದಲ್ಲಿ ನಾವು 2 ಎಲೆಕ್ಟ್ರಾನ್ಗಳು ಮ್ಯಾಕ್ಸಿಮಮ್. ಅದೇ ರೀತಿಯಲ್ಲಿ ಪಿ ಕವಚದಲ್ಲಿ 6 ಎಲೆಕ್ಟ್ರಾನ್ಗಿಂತ ಹೆಚ್ಚು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಡಿ ಕಕ್ಷಕದಲ್ಲಿ 10 ಎಲೆಕ್ಟ್ರಾನ್ಗಳಿಗಿಂತ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಬರೆಯೋದಕ್ಕೆ ಅವಶ್ಯಕತೆ ಇಲ್ಲ. ಅದೇ ರೀತಿಯಲ್ಲಿ ಎಫ್ ಒಂದು ಕಕ್ಷಕದಲ್ಲಿ 14 ಎಲೆಕ್ಟ್ರಾನ್ಗಳನ್ನು ನಾವು ಬರೆಯಬಹುದು. ಇದಕ್ಕಿಂತ ಕಡಿಮೆ ಬರ್ಕೋಬಹುದು, ಆದರೆ ಹೆಚ್ಚು ಬರೆಯೋದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಈಗ ನಾವು ಸೋಡಿಯಂ ಧಾತುವಿನ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು, ಈ ಸೋಡಿಯಂ ಧಾತು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವ ಬ್ಲಾಕ್, ಯಾವ ಆವರ್ತ, ಯಾವ ವರ್ಗದಲ್ಲಿ ಬರುತ್ತೆ ಅಂಥೇಳಿ ನಾವು ಸುಲಭವಾಗಿ ಹೇಳ್ಬೋದು. ಸೊ ಇಲ್ಲಿ ಎಷ್ಟಿವೆ ಎಲೆಕ್ಟ್ರಾನ್ಗಳು? 11 ಇವೆ. ಸೊ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಈಗ ಬರೆಯೋಣ.
1s2 ಫಸ್ಟ್ ಏನಿದೆ 1s ಬರ್ದ್ವಿ. ಎಸ್ನಲ್ಲಿ ಎಷ್ಟಿರುತ್ತವೆ ಎಲೆಕ್ಟ್ರಾನ್ಗಳು? ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳು ಇರ್ತಾವ. ಸೊ ಎರಡನ್ನು ನಾವು ಬರೆದಿದ್ದೇವೆ. 1s ಆದಮೇಲೆ ಏನು ಬರೀಬೇಕು? 2s ಬರೀಬೇಕು. ಸೊ 2s ಎಸ್ನಲ್ಲಿ ಮತ್ತೆ ಅದೇ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳು ಇರ್ತಾವ. 2 ಎಲೆಕ್ಟ್ರಾನ್ಗಳು ಬರೆದಿದ್ದೇವೆ. ಸೊ ಇಲ್ಲಿ 11 ಎಲೆಕ್ಟ್ರಾನ್ಗಳಿವೆ. ಈಗಾಗಲೇ ನಾವು ಈ 1s2 ಮತ್ತು 2s2 ಅಂದರೆ 4 ಎಲೆಕ್ಟ್ರಾನ್ಗಳನ್ನು ಹಂಚಿದ್ದೇವೆ. ಸೊ ಇನ್ನು ಒಂದು 7 ಎಲೆಕ್ಟ್ರಾನ್ಗಳಿವೆ. ಹಾಗಾಗಿ ನಾವು ಮತ್ತೆ ಮುಂದುವರಿಬೇಕು. ಇಲ್ಲಿ 2s ಆದಮೇಲೆ 2p ಬರೀಬೇಕು. 2p ಬರ್ತಿದ್ದೇವೆ. ಸೊ p ಒಂದು ಕಕ್ಷಕದಲ್ಲಿ 6 ಎಲೆಕ್ಟ್ರಾನ್ಗಳಿರ್ತಾವ. ಹಾಗಾಗಿ ನಾವಿಲ್ಲಿ 6 ಬರೆದಿದ್ದೇವೆ. ಸೊ ಇಲ್ಲಿಗೆ 10 ಆಯಿತು. 2 2 4 4 6 10 ಎಲೆಕ್ಟ್ರಾನ್ಗಳನ್ನು ನಾವು ಕಕ್ಷಕಗಳಲ್ಲಿ ಹಂಚಿದ್ದೇವೆ. ಇನ್ನು ಒಂದೇ ಒಂದು ಎಲೆಕ್ಟ್ರಾನ್, ಯಾಕಂದರೆ ಇಲ್ಲಿ 11 ಇನ್ನು ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಹಾಗಾಗಿ 2p ಆದಮೇಲೆ ನಾವು 3s ಬರೀಬೇಕು. ಸೊ ಎಸ್ನಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳು ಇರ್ತಾವ. ಆದರೆ ನಮ್ಗೆ ಬೇಕಾಗಿರುವುದು ಒಂದೇ ಎಲೆಕ್ಟ್ರಾನ್ ಬೇಕಾಗಿತ್ತು. ಹಾಗಾಗಿ 3s1 ಅಂತ ನಾವು ಬರೆದಿದ್ದೇವೆ. ಸೊ ಈಗ ಒಟ್ಟಾರೆಯಾಗಿ ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s1. ಸೊ ಹೀಗೆ ಈ ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡಿ ಇದರ ಒಂದು ಸೋಡಿಯಂನ ಆವರ್ತವನ್ನು, ಬ್ಲಾಕನ್ನು ಮತ್ತು ವರ್ಗವನ್ನು ನಾವು ಹೇಳ್ಬೋದು. ಸೊ ಫಸ್ಟ್ ಇಲ್ಲಿ ನಾನು ಹೇಳಿದ್ದೇನೆ ಬ್ಲಾಕ್. ಯಾವ ಬ್ಲಾಕ್ ಇದು? ಎಸ್ ಬ್ಲಾಕ್. ನೀವು ಕೊನೆಗೆ ನೋಡಬೇಕು, ಕೊನೆಗೆ ಯಾವ ಬ್ಲಾಕ್ ಇದೆ ಇಲ್ಲಿ? ಎಸ್ ಇದೆಯಾ, ಪಿ ಇದೆಯಾ, ಡಿ ಇದೆಯಾ, ಎಫ್ ಇದೆಯಾ ಅಂತ ನೀವು ನೋಡಬೇಕು. ಸೊ ಎಸ್ ಇದ್ದರೆ ಆ ಒಂದು ಧಾತು ಎಸ್ ಬ್ಲ್ಯಾಕ್ನಲ್ಲಿ ಬರುತ್ತದೆ. ಇಲ್ಲಿ ಕೊನೆಯಲ್ಲಿ ಪಿ ಇದ್ದರೆ ಪಿ ಬ್ಲ್ಯಾಕ್ನಲ್ಲಿ ಬರುತ್ತದೆ. ಕೊನೆಯಲ್ಲಿ ಡಿ ಇದ್ದರೆ ಡಿ ಬ್ಲ್ಯಾಕ್ನಲ್ಲಿ ಆ ಒಂದು ಧಾತು ಬರುತ್ತದೆ. ಸೊ ಇಲ್ಲಿ ಕೊನೆಯ ಒಂದು ಎಲೆಕ್ಟ್ರಾನ್ ಎಸ್ ಕಕ್ಷಕದಲ್ಲಿ ಬಂದಿದೆ. ಹಾಗಾಗಿ ಇದು ಎಸ್ ಬ್ಲ್ಯಾಕ್ನಲ್ಲಿ ಬರುತ್ತದೆ. ಇನ್ನು ಆವರ್ತ 3 ಹೇಗೆ? ಆವರ್ತ 3 ಅಂದರೆ ಇಲ್ಲಿ ಕವಚಗಳನ್ನು ಗಮನಿಸಬೇಕು. ಇಲ್ಲಿ 1ನೇ ಕವಚ, ಇದು 2ನೇ ಕವಚ, ಇಲ್ಲಿ 2ನೇ ಕವಚ, ಇಲ್ಲಿ 3ನೇ ಕವಚ. ಅತ್ಯಂತ ದೊಡ್ಡದಾದ ಕವಚ ಯಾವುದು? 3ನೇದು. ಹಾಗಾಗಿ ಇದು 3ನೇ ಆವರ್ತದಲ್ಲಿ ಬಂದಿದೆ ಅಂಥೇಳಿ ನಾವು ಹೇಳಬೇಕಾಗುತ್ತದೆ. ಹಾಗಾದರೆ ವರ್ಗ ಯಾವುದು? ವರ್ಗ ಅಥವಾ ಗುಂಪು ಎಷ್ಟನೇ ಗುಂಪಿನಲ್ಲಿ ಬರುತ್ತದೆ ಇದು? ಎಸ್. ಇಲ್ಲಿ ಕೊನೆಯಲ್ಲಿ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಇದೆಯಲ್ಲ ಎಸ್ ಬ್ಲ್ಯಾಕ್ನ ಮೇಲೆ ಏನಿದೆ? ಒಂದಿದ್ರೆ 1 ವರ್ಗ, ಅಥವಾ ಎಸ್ ಮೇಲೆ 2 ಇದ್ದರೆ 2 ವರ್ಗ. ಇದು ನೆನ್ಪಿಟ್ಕೋಬೇಕು. ಕೊನೆಯಲ್ಲಿ ಎಸ್ ಬ್ಲಾಕ್ ಇದ್ದಾಗ ಎಸ್ ಮೇಲೆ 1 ಎಲೆಕ್ಟ್ರಾನ್ ಇದ್ದರೆ ಅದು 1ನೇ ವರ್ಗದಲ್ಲಿ ಬರುತ್ತದೆ. ಅಥವಾ ಎಸ್ ಮೇಲೆ ಇಲ್ಲಿ 2 ಅಂತ ಇದ್ದಿದ್ರೆ ಕೊನೆಯಲ್ಲಿ ಅದು 2ನೇ ವರ್ಗದಲ್ಲಿ ಬರುತ್ತೆ ಅಂತ ಅರ್ಥ. ಸೊ ಹೀಗೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಯಾವುದೇ ಒಂದು ಧಾತುವಿನ ಬ್ಲಾಕ್, ಆವರ್ತ, ವರ್ಗವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಮತ್ತೊಂದು ಉದಾಹರಣೆ ನಾವೀಗ ನೋಡೋಣ. ಕ್ಯಾಲ್ಸಿಯಂನ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾನು ಇಲ್ಲಿ ಬರೆದಿದ್ದೇನೆ. ಸೊ ಅದರ ಪ್ರಕಾರ ಇದು ಯಾವ ಬ್ಲಾಕ್, ಯಾವ ಆವರ್ತ, ಯಾವ ವರ್ಗ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಸೊ ಫಸ್ಟ್ ಬ್ಲಾಕ್ ಯಾವುದು? ಎಸ್ ಬ್ಲಾಕ್. ಯಾಕಂದರೆ ಇಲ್ಲಿ ಕೊನೆಯಲ್ಲಿ ಎಸ್ ಬಂದಿದೆ ನೋಡ್ರಿ, ಕೊನೆಯಲ್ಲಿ ಎಸ್ ಬಂದಿದೆ. ಹಾಗಾಗಿ ಇದು ಎಸ್ ಬ್ಲಾಕ್. ಒಂದು ವೇಳೆ ಪಿ ಬಂದಿದ್ರೆ ಪಿ ಬ್ಲಾಕ್ ಆಗ್ತಾ ಇತ್ತು. ಮತ್ತು ಆವರ್ತ 4, ಯಾಕಂದರೆ ಇಲ್ಲಿ 1ನೇ ಕವಚ, ಇಲ್ಲಿ 2ನೇ ಕವಚ, ಇಲ್ಲಿ 2ನೇ ಕವಚ, ಇಲ್ಲಿ 3ನೇ ಕವಚ ಮತ್ತು ಇಲ್ಲಿ 4ನೇ ಕವಚ. ಅತ್ಯಂತ ದೊಡ್ಡದಾದಂತಹ ಕವಚ ಯಾವುದು? 4. ಹಾಗಾಗಿ ಆವರ್ತ 4 ಆಗುತ್ತದೆ. ಇನ್ನು ವರ್ಗ, ನಾನು ಎಸ್ ಬ್ಲಾಕ್ ಬಂದಾಗ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ, ಎಸ್ ಮೇಲೆ 1 ಇದ್ದರೆ ಅದು 1ನೇ ವರ್ಗ, ಎಸ್ ಮೇಲೆ 2 ಬಂದರೆ ಅದು 2ನೇ ವರ್ಗ ಅಂತ ಅರ್ಥ. ಓಕೆ, ಈ ರೀತಿಯಲ್ಲಿ ನಾವು ಸುಲಭವಾಗಿ ಧಾತುಗಳನ್ನು, ಅವುಗಳ ವರ್ಗ, ಆವರ್ತ, ಬ್ಲಾಕನ್ನು ಕಂಡುಹಿಡಿಯಬಹುದು. ಆದರೆ ಎಸ್ ಬ್ಲಾಕ್ ಬರದೆ ಡಿ ಬ್ಲಾಕ್, ಪಿ ಬ್ಲಾಕ್ ಬಂದಾಗ ಕೊನೆಗೆ ಅವುಗಳ ವರ್ಗ ಹೇಗೆ ಕಂಡುಹಿಡಿಯಬೇಕು? ವರ್ಗ ಎಸ್ ಮೇಲೆ 1 ಇದ್ದರೆ 1ನೇ ವರ್ಗ, ಎಸ್ ಮೇಲೆ 2 ಇದ್ದರೆ 2ನೇ ವರ್ಗ ಅಂತ ನಾವು ಹೇಳ್ಬೋದು. ಒಂದು ವೇಳೆ ಡಿ ಮೇಲ್ಗಡೆ ಏನಾದರೂ ಸಂಖ್ಯೆ ಇದ್ದಾಗ ಅವಾಗ ಏನು ಮಾಡಬೇಕು ನಾವು? ಸೊ ಡಿ ಮೇಲೆ ಏನೇ ಸಂಖ್ಯೆ ಬಂದಿದ್ರು, ಏನೇ ಒಂದು ಎಷ್ಟೇ ಸಂಖ್ಯೆ ಎಲೆಕ್ಟ್ರಾನ್ಗಳು ಇದ್ದಾಗ ಅದಕ್ಕೆ +2 ಮಾಡಬೇಕು. ನೋಡ್ರಲ್ಲಿ, ಡಿ ಈ ಮೇಲ್ಗಡೆ ಏನೇ ಇರಲಿ, D1 D2 D3 D4 D5 D6 ಅಷ್ಟೇ ಸಂಖ್ಯೆಯ ಎಲೆಕ್ಟ್ರಾನ್ಗಳಿರಲಿ, ಅದಕ್ಕೆ +2 ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಿ ಮೇಲೆ 6 ಇದೆ ಅಂತ ತಿಳ್ಕೊಳ್ರಿ. 6 + 2 ಎಷ್ಟು? 8. ಸೊ ಅದು 8ನೇ ವರ್ಗದಲ್ಲಿ ಬರುತ್ತೆ ಅಂತ ಅರ್ಥ. ಓಕೆ, ಒಂದು ವೇಳೆ ಪಿ ಬಂತು ಕೊನೆಯಲ್ಲಿ, ಪಿ ಮೇಲೆ ಎಷ್ಟು? 2 ಇದೆ, 3 ಇರಲಿ, 4 ಇದೆ, 5 ಇದೆ, 6 ಇದೆ. ಅವಾಗ ಏನು ಮಾಡಬೇಕು? +12 ಮಾಡಬೇಕು. ಎಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಬ್ಲಾಕ್, ಪಿ ಮೇಲೆ ಸುಮಾರು 2 ಎಲೆಕ್ಟ್ರಾನ್ಗಳಿವೆ ಅಂತ ತಿಳ್ಕೊಳ್ರಿ. ಜಸ್ಟ್ ಊಹೆ ಮಾಡಿರಿ, 2 ಇದೆ. +12 ಅಂದರೆ ಎಷ್ಟಾಯಿತು? 12 + 2 14. ಸೊ ಅದು 14ನೇ ಗುಂಪಿನಲ್ಲಿ ಬರುತ್ತೆ ಅಂತ ಅರ್ಥ. ಹೀಗೆ
ನಾನು ಕೇವಲ ಇಲ್ಲಿ ಎಸ್ ಬ್ಲ್ಯಾಕ್ನ ಒಂದು ಉದಾಹರಣೆ ತಗೊಂಡು ಎಲೆಕ್ಟ್ರಾನ್ ವಿನ್ಯಾಸ ಬರೆದು ನಾನು ತೋರಿಸಿದ್ದೇನೆ. ಸೊ ನಿಮಗೆ ಪರೀಕ್ಷೆಯಲ್ಲಿ ಡಿ ಬ್ಲಾಕ್ಗೆ ಸಂಬಂಧಪಟ್ಟ ಪಿ ಬ್ಲಾಕ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಧಾತುವನ್ನು ಕೊಡ್ತಾರೆ. ಎಫ್ ಬ್ಲಾಕ್ ಮೇಲೆ ನಿಮಗೆ ಯಾವುದೇ ಒಂದು ಧಾತುವನ್ನು ಕೊಡೋದಿಲ್ಲ. ಸೊ ಡಿ ಬ್ಲಾಕ್ನಲ್ಲಿ ಇದ್ದಾಗ +2 ಮಾಡಬೇಕು ವರ್ಗ ಕಂಡುಹಿಡಿಯೋದಕ್ಕಾಗಿ. ಸೊ ಪಿ ಬ್ಲಾಕ್ಗೆ ಸಂಬಂಧಪಟ್ಟಂತೆ ಏನಾದರೂ ಧಾತು ಕೊಟ್ಟಾಗ ಇಲ್ಲಿ ಬರುವಂತಹ ಕೊನೆಯಲ್ಲಿ ಪಿ ಬಂದು ಅದರ ಮೇಲೆ ಎಷ್ಟೇ ಎಲೆಕ್ಟ್ರಾನ್ ಇದ್ದರೂ ಕೂಡ ಅದಕ್ಕೆ +12 ಮಾಡಬೇಕು ಪಿ ಬ್ಲಾಕ್ ಇದ್ದಾಗ. ಡಿ ಇದ್ದಾಗ +2 ಮಾಡಬೇಕು. ಆದರೆ ಎಸ್ ಇದ್ದಾಗ ಯಾವುದೇ ರೀತಿಯಲ್ಲಿ ಪ್ಲಸ್ ಇಲ್ಲ. ಎಸ್ ಮೇಲೆ ಏನಿರುತ್ತೆ ಅದೇ ಅದರ ವರ್ಗ ಆಗುತ್ತದೆ. ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಆಗಿಲ್ಲ ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಕೊಳ್ಳಿ, ಅಲ್ಲಿ ಮತ್ತೆ ನಾವು ಡಿಸ್ಕಸ್ ಮಾಡ್ಬೋದು. ಸೊ ಹೀಗೆ ನಾವು ಒಂದು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವುದೇ ಒಂದು ಧಾತುವಿನ ಸ್ಥಾನವನ್ನು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು ಸುಲಭವಾಗಿ ಕಂಡುಹಿಡಿಯಬಹುದು ಅಂತ ನಾನು ನಿಮಗೆ ಹೇಳಿದೆ. ಸೊ ಇನ್ನು ಇಂಪಾರ್ಟೆಂಟು ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು ಈ ಪಾಠದಲ್ಲಿ. ಈ ಕೆಲವೊಂದು ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ನಮ್ಮ ಧಾತುಗಳು. ಅವು ಆವರ್ತ ಕೋಷ್ಟಕದಲ್ಲಿ ಅವುಗಳ ಒಂದು ವೇಲೆನ್ಸಿ, ಪರಮಾಣು ಗಾತ್ರ, ಲೋಹೀಯ ಗುಣ, ಅಲೋಹೀಯ ಗುಣಗಳು ಹೇಗೆ ಬದಲಾಗ್ತಾ ಇರ್ತವ ಅನ್ನೋದನ್ನು ನಾವೀಗ ನೋಡಬೇಕು. ಅಂದರೆ ಈ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ವೇಲೆನ್ಸಿ ಹೇಗೆ ಬದಲಾಗುತ್ತದೆ, ಪರಮಾಣು ಗಾತ್ರ ಹೇಗೆ ಬದಲಾಗ್ತಾ ಇರುತ್ತದೆ, ಲೋಹೀಯ ಗುಣ ಹೇಗೆ ಬದಲಾಗ್ತಾ ಇರುತ್ತದೆ, ಅಲೋಹೀಯ ಗುಣ ಹೇಗೆ ಬದಲಾಗ್ತಾ ಇರುತ್ತದೆ, ಈ ಒಂದು ವಿಷಯಗಳ ಬಗ್ಗೆ ನಾವು ಸುಲಭವಾಗಿ ಈಗ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಯಾವುದು ಈಗ ವೇಲೆನ್ಸಿ. ಏನಿದು ವೇಲೆನ್ಸಿ ಅಂದರೆ ಯಾವುದೇ ಒಂದು ಧಾತು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಾಗ ಎಷ್ಟು ಎಲೆಕ್ಟ್ರಾನುಗಳನ್ನು ಅದು ಕೊಡುತ್ತದೆಯೋ ಅಷ್ಟು ಎಲೆಕ್ಟ್ರಾನ್ಗಳನ್ನು ಅದು ಸ್ವೀಕಾರ ಮಾಡಿಕೊಳ್ಳುತ್ತದೆಯೋ ಅಥವಾ ಎಷ್ಟು ಎಲೆಕ್ಟ್ರಾನ್ಗಳನ್ನು ಅದು ಹಂಚಿಕೊಳ್ಳುತ್ತದೆಯೋ ಆ ಒಂದು ಸಂಖ್ಯೆಯೇ ಆ ಒಂದು ಧಾತುವಿನ ವೇಲೆನ್ಸಿ ಅಂತ ನಾವು ಕರೆಯುತ್ತೇವೆ. ಸುಲಭವಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಧಾತುಗಳ ಒಂದು ಎಲೆಕ್ಟ್ರಾನುಗಳ ಸಂಖ್ಯೆಗೆ ನಾವು ವೇಲೆನ್ಸಿ ಎಂದು ನಾವು ಕರೆಯುತ್ತೇವೆ. ಈ ವೇಲೆನ್ಸಿ ಹೇಗೆ ಬದಲಾಗುತ್ತದೆ ಅಂದರೆ ಗುಂಪಿನಲ್ಲಿ ಕೆಳಗೆ ಬಂದಂತೆ, ಆವರ್ತದಲ್ಲಿ ಮುಂದೆ ಹೋದಂತೆ. ಆವರ್ತಗಳಂದರೆ ಅಡ್ಡ ಸಾಲುಗಳು. ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಪ್ರತಿಯೊಂದು ಧಾತುವಿನ ವೇಲೆನ್ಸಿ ಹೇಗೆ ಬದಲಾಗುತ್ತದೆ, ಗುಂಪಿನಲ್ಲಿ ಹೀಗೆ ಕೆಳಗಡೆ ಬಂದಂತೆಲ್ಲ ಅಂದರೆ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೇಡಿಯಂ ಹೀಗೆ ಕೆಳಗಡೆ ಬಂದಂತೆಲ್ಲ ವೇಲೆನ್ಸಿ ಹೇಗೆ ಬದಲಾಗುತ್ತದೆ, ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತದೆ. ಈ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇವೆಲ್ಲ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ ಕ್ವೆಶನ್, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವೇಲೆನ್ಸಿ ಹೇಗೆ ಬದಲಾಗುತ್ತದೆ. ಅಂದರೆ ಆವರ್ತದಲ್ಲಿ ಹೀಗೆ ಎಡದಿಂದ ಬಲಕ್ಕೆ ಅಂದರೆ ಈ ಕಡೆ ಬಂದಂತೆಲ್ಲ ಅಂದರೆ ಮುಂದಕ್ಕೆ ಹೋದಂತೆಲ್ಲ ವೇಲೆನ್ಸಿ ಹೇಗೆ ಬದಲಾಗುತ್ತದೆ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವೇಲೆನ್ಸಿ ಬದಲಾಗುತ್ತಾ ಹೋಗುತ್ತದೆ, ಅಂದರೆ ಸೇಮ್ ಇರೋದಿಲ್ಲ. ಹೇಗೆ ಬದಲಾಗುತ್ತದೆ? ಆವರ್ತದಲ್ಲಿ ಧಾತುಗಳ ವೇಲೆನ್ಸಿಯು ಮೊದಲು 1ರಿಂದ 4ರವರೆಗೆ ಹೆಚ್ಚಾಗುತ್ತಾ ಹೋಗುತ್ತದೆ, ನಂತರ 4ರಿಂದ 0ವರೆಗೆ ಕಡಿಮೆಯಾಗುತ್ತಾ ಬರುತ್ತದೆ. ಅಂದರೆ ಮೊದಲು ಹೆಚ್ಚಾಗುತ್ತಾ ಹೋಗುತ್ತದೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದೇನೆ ನೋಡ್ರಿ, ನಾನು ಬೇಕಿದ್ರೆ ಇದು ಆವರ್ತ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಹೌದಾ? ಇದು ಅವುಗಳ ಒಂದು ವೇಲೆನ್ಸಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇವೆ ನೋಡ್ರಿ. ಮೊದಲು ಇದು ಲಿಥಿಯಂನ ವೇಲೆನ್ಸಿ 1, ಆಮೇಲೆ ಬೆರಿಲಿಯಂನ ವೇಲೆನ್ಸಿ 2 ನೋಡ್ರಿ, ಹೆಚ್ಚಿಗಾಗ್ತಾ ಹೋಗ್ತಾ ಇದೆ. ಮೊದಲು 1ರಿಂದ 4ರ ತನಕ ಹೆಚ್ಚಾಗುತ್ತಾ ಹೋಗುತ್ತಾ ಇದೆ, ಆಮೇಲೆ 4ರಿಂದ 0ವರೆಗೆ ಕಡಿಮೆಯಾಗುತ್ತಾ ಹೋಗ್ತಾ ಇದೆ. ಎಸ್, ಸೊ ಹೀಗೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಅಥವಾ ಆವರ್ತದಲ್ಲಿ ಮುಂದೆ ಹೋದಂತೆ ಧಾತುಗಳ ವೇಲೆನ್ಸಿಯು ಮೊದಲು 1ರಿಂದ 4ರ ತನಕ ಹೆಚ್ಚಾಗಿ 4ರಿಂದ 0ಯ ತನಕ ಕಡಿಮೆಯಾಗುತ್ತಾ ಬರುತ್ತದೆ. ಇದು ಆವರ್ತದಲ್ಲೇ ಆಯಿತು. ಹಾಗಾದರೆ ಒಂದು ವರ್ಗದಲ್ಲಿ ಅಥವಾ ಗುಂಪಿನಲ್ಲಿ ಏನಾಗುತ್ತದೆ? ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ವೇಲೆನ್ಸಿ ಹೇಗೆ ಬದಲಾಗುತ್ತದೆ? ಯಾವುದೇ ಒಂದು ಗುಂಪಿನಲ್ಲಿ ಕಂಡುಬರುವ ಎಲ್ಲ ಧಾತುಗಳ ಒಂದೇ ಸಂಖ್ಯೆಯ ವೇಲೆನ್ಸಿಯನ್ನು ಹೊಂದಿರುತ್ತವೆ. ಅಂದರೆ ಒಂದು ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ವೇಲೆನ್ಸಿ ಸೇಮ್ ಇರುತ್ತದೆ. ಒಂದು ಧಾತುವಿನ ವೇಲೆನ್ಸಿಯನ್ನು ನಾವು ಕಂಡುಹಿಡಿದರೆ ಸಾಕು, ಉಳಿದೆಲ್ಲ ಆ ಗುಂಪಿನಲ್ಲಿ ಬರುವಂತಹ ಧಾತುಗಳ ವೇಲೆನ್ಸಿಯನ್ನು ಕಂಡುಹಿಡಿದ ಹಾಗೆ. ಯಾಕಂದರೆ ಒಂದು ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ವೇಲೆನ್ಸಿ ಸೇಮ್ ಇರುತ್ತದೆ, ಒಂದೇ ಆಗಿರುತ್ತದೆ. ಉದಾಹರಣೆಗೆ ಈ ಹೈಡ್ರೋಜನ್ನ ವೇಲೆನ್ಸಿ 1 ಅಂದರೆ ಈ ಲಿಥಿಯಂನ ವೇಲೆನ್ಸಿ ಕೂಡ ಒಂದೇ,
ಸೋಡಿಯಂನ ವೇಲೆನ್ಸಿ ಕೂಡ ಒಂದೇ, ಪೊಟ್ಯಾಷಿಯಂನ ವೇಲೆನ್ಸಿ ಕೂಡ ಒಂದೇ, ರುಬೇಡಿಯಂನ ವೇಲೆನ್ಸಿ ಕೂಡ ಒಂದೇ, ಎಲ್ಲ ಧಾತುಗಳ ವೇಲೆನ್ಸಿ ಕೂಡ ಒಂದೇ ಆಗಿರುತ್ತದೆ. ಉದಾಹರಣೆಗೆ ಹೀಲಿಯಂನ ವೇಲೆನ್ಸಿ ನಾವು 0, ಎಸ್ 18ನೇ ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ವೇಲೆನ್ಸಿ 0 ಆಗಿರುತ್ತದೆ. ಈಗ ಹೀಲಿಯಂನ ವೇಲೆನ್ಸಿ 0 ಅಂದರೆ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್ ಇವೆಲ್ಲ ಧಾತುಗಳ ವೇಲೆನ್ಸಿ ಕೂಡ 0ನೇ ಆಗಿರುತ್ತದೆ. ಹೀಗೆ ಒಂದು ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ವೇಲೆನ್ಸಿ 0 ಆಯಿತು. ಸೊ ನಾವೀಗ ವೇಲೆನ್ಸಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆ ವೇಲೆನ್ಸಿ ಎಂದರೇನು, ಆ ವೇಲೆನ್ಸಿ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಏನಾಗುತ್ತದೆ, ವರ್ಗದಲ್ಲಿ ಕೆಳಗೆ ಬಂದಂತೆಲ್ಲ ಏನಾಗುತ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇನ್ನೊಂದು ಎರಡನೇ ಒಂದು ಪ್ರಮುಖವಾದದ್ದು ಪರಮಾಣು ಗಾತ್ರ. ಈ ಪರಮಾಣು ಗಾತ್ರ ಅನ್ನುವುದು ಆವರ್ತದಲ್ಲಿ ವರ್ಗದಲ್ಲಿ ಹೇಗೆ ಬದಲಾಗುತ್ತದೆ, ಪರಮಾಣು ಗಾತ್ರ ಎಂದರೇನು, ಇದರ ಬಗ್ಗೆ ನಾವೀಗ ನೋಡೋಣ. ಪರಮಾಣು ಗಾತ್ರ ಎಂದರೇನು? ಫಸ್ಟ್, ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಿನ ಅಂತರವನ್ನು ಪರಮಾಣು ಗಾತ್ರ ಎನ್ನುವರು. ತುಂಬ ಸಿಂಪಲ್ ಆಗಿದೆ. ಇದು ಒಂದು ಪರಮಾಣು ಅಂತ ತಿಳ್ಕೊಳ್ರಿ. ಈಗ ಜಸ್ಟ್ ಎಕ್ಸಾಂಪಲ್ ಲೀಥಿಯಂ. ಇದು ಲೀಥಿಯಂನ ಮಧ್ಯಭಾಗದಲ್ಲಿ ಬೀಜ ಕೇಂದ್ರ ಇರುತ್ತದೆ. ಈ ಬೀಜ ಕೇಂದ್ರದಿಂದ ಅತ್ಯಂತ ಅದರ ಹೊರಕವಚ, ಇದು ಅತ್ಯಂತ ಹೊರಕವಚ ನಡುವಿನ ದೂರಕ್ಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ, ಅಂತರ ಎಷ್ಟಿದೆ, ಆ ಅಂತರಕ್ಕೆ ನಾವೇನೆಂದು ಕರೆಯುತ್ತೇವೆ, ಪರಮಾಣು ಗಾತ್ರ ಅಂತ ನಾವು ಕರೆಯುತ್ತೇವೆ. ಈ ಪರಮಾಣು ಗಾತ್ರವನ್ನು ನಾವು ತ್ರಿಜ್ಯ ಅಂತ ಕೂಡ ಅನ್ಕೋಬಹುದು. ಇದೊಂದು ವೃತ್ತ ಅಂತ ತಿಳ್ಕೊಂಡ್ರೆ, ಇದು ವೃತ್ತದ ಕೇಂದ್ರ ಬಿಂದು ಅಂತ ತಿಳ್ಕೊಂಡ್ರೆ, ಸೊ ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ರೇಖೆಯನ್ನು ನಾವೇನಂತ ಕರಿತೇವೆ, ತ್ರಿಜ್ಯ ಅಂತ ಕರಿತೇವೆ. ತ್ರಿಜ್ಯ ಅಂತ ಕೂಡ ನಾವು ತಿಳ್ಕೋಬಹುದು. ಈ ಒಂದು ಪರಮಾಣುವಿನ ತ್ರಿಜ್ಯವನ್ನು ನಾವು ಪಿಕೋಮೀಟರ್ನಿಂದ ಅದರ ಒಂದು ಏಕಮಾನ ಹೇಳುತ್ತೇವೆ, ಪಿಕೋಮೀಟರ್ ಅಂತೇಳಿ. ಸೊ ಹೈಡ್ರೋಜನ್ ಪರಮಾಣುವಿನ ತ್ರಿಜ್ಯವು ಎಷ್ಟಿರ್ತದೆ ಅಂದರೆ 37 PM. PM ಅಂದರೆ ಪಿಕೋಮೀಟರ್ ಅಂತ ಅರ್ಥ. ಸೊ ಆದರೆ ಇದು ಆವರ್ತ ಮತ್ತು ವರ್ಗದಲ್ಲಿ ಹೇಗೆ ಬದಲಾವಣೆ ಆಗುತ್ತದೆ, ಈಗ ಪರಮಾಣು ಗಾತ್ರ ಅನ್ನೋದನ್ನು ಈಗ ನಾವು ನೋಡೋಣ. ಆವರ್ತದ ಮುಂದೆ ಸಾಗಿದಂತೆ ಅಂದರೆ ಹೀಗೆ, ಇದು ಆವರ್ತ. ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ, ನೀವು ಕ್ಲಿಯರ್ ಆಗಿ ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಮುಂದೆ ಹೋದಂತೆಲ್ಲ ಏನಾಗ್ತಾ ಇದೆ, ಗಾತ್ರ ಕಡಿಮೆ ಆಗ್ತಾ ಇದೆ. ಆವರ್ತದ ಮುಂದೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆ ಆಗ್ತಾ ಇದೆ. ವರ್ಗದಲ್ಲಿ ನೋಡ್ರಿ, ವರ್ಗದಲ್ಲಿ ಕೆಳಗೆ ಬಂದಂತೆ, ಕೆಳಗೆ ಸಾಗಿದಂತೆ ಪರಮಾಣು ಗಾತ್ರ ಹೆಚ್ಚಾಗ್ತಾ ಇದೆ. ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಇಷ್ಟಕ್ಕೆ ಮುಗಿಲಿಲ್ಲ, ನಿಮಗೆ ಮತ್ತೆ ಪ್ರಶ್ನೆ ಏನು ಕೇಳ್ತಾರೆ ಈ ಪರಮಾಣು ಗಾತ್ರದ ಮೇಲೆ ಅಂದರೆ, ಈ ವರ್ಗದಲ್ಲಿ ಕೆಳಗೆ ಸಾಗಿದಂತೆ ಪರಮಾಣು ಗಾತ್ರ ದೊಡ್ಡದಾಗುತ್ತೆ, ಆದರೆ ಯಾಕಾಗುತ್ತೆ ಅಂತ ಕೇಳ್ತಾರೆ. ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಪರಮಾಣು ಗಾತ್ರ ಚಿಕ್ಕದಾಗುತ್ತೆ, ಆದರೆ ಯಾಕಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಸಾಕಷ್ಟು ಸಲ ಪರೀಕ್ಷೆಗಳಿಗೆ ಕೇಳಿದ್ದಾರೆ. ಬನ್ನಿ ಅದನ್ನು ತಿಳಿಯುವಂತಹ ಪ್ರಯತ್ನ ಪಡೋಣ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಹೇಗೆ ಬದಲಾಗುತ್ತದೆ? ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಅಂದರೆ ಮುಂದಕ್ಕೆ ಹೋದಂತೆಲ್ಲ ಪರಮಾಣು ಗಾತ್ರ ಕಡಿಮೆಯಾಗುತ್ತದೆ. ಕಾರಣ ಏನು? ಕವಚಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ. ಈಗ ಮುಂದಕ್ಕೆ ಹೋದಂಗೆಲ್ಲ ಕವಚಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ, ಆ ಕವಚಕ್ಕೆ ಸೇರಿಕೊಳ್ಳುವ ಎಲೆಕ್ಟ್ರಾನುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಓಕೆ, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ. ಕಾರಣ ಕವಚಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ ಮತ್ತು ನ್ಯೂಕ್ಲಿಯಸ್ನ ಆವೇಶವು ಎಲೆಕ್ಟ್ರಾನ್ ಅನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುತ್ತದೆ. ಈಗ ಮುಂದಕ್ಕೆ ಹೋದಂಗೆಲ್ಲ ಏನಾಗುತ್ತದೆ, ಎಲೆಕ್ಟ್ರಾನುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ. ಎಲೆಕ್ಟ್ರಾನುಗಳು ಹೆಚ್ಚಾದರೆ ಏನಾಗುತ್ತದೆ, ಎಲೆಕ್ಟ್ರಾನುಗಳಿಗೂ ಮತ್ತು ನ್ಯೂಕ್ಲಿಯಸ್ ಅಂದ್ರೆ ಏನು, ಬೀಜ ಕೇಂದ್ರ, ಈ ಎಲೆಕ್ಟ್ರಾನ್ ಮತ್ತು ಬೀಜ ಕೇಂದ್ರಗಳ ನಡುವೆ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವ ರೀತಿಯಲ್ಲಿ ಕಬ್ಬಿಣ ಮತ್ತು ಅಯಸ್ಕಾಂತಕ್ಕೆ ಆಕರ್ಷಣೆ ಹೆಚ್ಚಾದಂತೆಲ್ಲ ಅವು ಸಮೀಪಕ್ಕೆ ಬರ್ತಾ ಹೋಗುತ್ತವೆ. ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಬೀಜ ಕೇಂದ್ರ ಮತ್ತು ಎಲೆಕ್ಟ್ರಾನ್ಗಳಿಗೆ ನಡುವೆ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗ್ತಾ ಇದೆ ಮುಂದೆ ಹೋದಂತೆಲ್ಲ. ಹಾಗಾಗಿ ಅವು ಸಮೀಪಕ್ಕೆ ಬರ್ತಾ ಇದೆ. ಸಮೀಪಕ್ಕೆ ಬಂದಂತೆಲ್ಲ ಅದರ ಒಂದು ಗಾತ್ರ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ಗುಂಪಿನಲ್ಲಿ ಕೆಳಗೆ ಬಂದಂತೆಲ್ಲ ನೋಡ್ರಿ, ಗುಂಪುಗಳಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೇಗೆ ಬದಲಾಗುತ್ತದೆ? ವರ್ಗ ಅಥವಾ ಗುಂಪುಗಳಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚಾಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಕಾರಣ ವರ್ಗದಲ್ಲಿ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆಯಾಗುತ್ತವೆ. ಕೆಳಗಡೆ ಹೋದಂತೆಲ್ಲ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ. KL, M, N, O, P ಹೀಗೆ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ.
ಇನ್ನು ಕವಚಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆಲ್ಲ ಬೀಜಕೇಂದ್ರಕ್ಕೂ ಮತ್ತು ಹೊರಕವಚದ ನಡುವಿನ ಅಂತರ ಹೆಚ್ಚಾಗುತ್ತಾ ಹೋಗುತ್ತದೆ, ದೂರ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿ ಅದರ ಪರಮಾಣು ಗಾತ್ರ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಆದುದರಿಂದ ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಅಂದರೆ ಬೀಜಕೇಂದ್ರ ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಪರಮಾಣು ಗಾತ್ರ ಹೆಚ್ಚುತ್ತದೆ. ತುಂಬ ಸಿಂಪಲ್ ಆಗಿ ಹೇಳಬೇಕಾದ್ರೆ ನಿಮಗೆ ವರ್ಗದಲ್ಲಿ ಕೆಳಗೆ ಬಂದಂತೆಲ್ಲ ಕವಚಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಕವಚಗಳ ಸಂಖ್ಯೆ ಹೆಚ್ಚಾಗಿ ಬೀಜಕೇಂದ್ರ ಮತ್ತು ಅದರ ಹೊರಕವಚದ ನಡುವಿನ ಅಂತರ ಹೆಚ್ಚಾಗುತ್ತದೆ. ಹಾಗಾಗಿ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಇನ್ನು ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಕವಚಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ, ಆದರೆ ಎಲೆಕ್ಟ್ರಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಯಾವಾಗ ಎಲೆಕ್ಟ್ರಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆಯೋ ಆವಾಗ ಆಕರ್ಷಣೆ ಹೆಚ್ಚಾಗುತ್ತದೆ. ಯಾವಾಗ ಆಕರ್ಷಣೆ ಹೆಚ್ಚಾಗುತ್ತದೆಯೋ ಆವಾಗ ಬೀಜಕೇಂದ್ರ ಮತ್ತು ಆ ಒಂದು ಕವಚಗಳು ಎಲೆಕ್ಟ್ರಾನುಗಳು ಸಮೀಪಕ್ಕೆ ಬರ್ತಾ ಹೋಗುತ್ತವೆ. ಹಾಗಾಗಿ ಗಾತ್ರ ಕಡಿಮೆ ಆಗುತ್ತಾ ಹೋಗುತ್ತದೆ. ಸೊ ಈಗ ಮೂರನೇದು ಲೋಹೀಯ ಗುಣ ಏನಾಗುತ್ತದೆ ಆವರ್ತದಲ್ಲಿ ಮತ್ತು ವರ್ಗದಲ್ಲಿ ಅನ್ನುವುದನ್ನು ನಾವೀಗ ನೋಡೋಣ. ಇದು ಒಂದು ನಮ್ಮ ಆವರ್ತ ಕೋಷ್ಟಕ. ಸೊ ಆವರ್ತ ಕೋಷ್ಟಕದ ಎಡಭಾಗಕ್ಕೆ ಯಾವಾಗಲೂ ಲೋಹಗಳಿರುತ್ತವೆ, ನೆನ್ಪಿಟ್ಕೋಬೇಕು. ಆವರ್ತ ಕೋಷ್ಟಕದ ಬಲಭಾಗಕ್ಕೆ ಅಲೋಹಗಳು ಇರುತ್ತವೆ, ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಒಂದು ಜಿಗ್ಜಾಕ್ ರೇಖೆಯಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಲೋಹಾಭಗಳು ಇರ್ತವೆ. ಅಂದರೆ ಲೋಹ ಮತ್ತು ಅಲೋಹದ ಲಕ್ಷಣಗಳನ್ನು ಹೊಂದಿರುವಂತಹ ಧಾತುಗಳನ್ನು ನಾವು ಲೋಹಾಭಗಳು ಅಂತ ಕೂಡ ನಾವು ಕರೀತೇವೆ. ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್ ಇವೆಲ್ಲ ಲೋಹಾಭಗಳು ಆಗಿವೆ. ಈ ಲೋಹೀಯ ಗುಣ ಹೇಗೆ ಬದಲಾಗ್ತಾ ಇರುತ್ತೆ ಅಂತ ನಾವು ನೋಡೋಣ. ಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋದಂತೆ ಕಡಿಮೆ ಆಗುತ್ತದೆ. ಹೌದು ನೋಡ್ರಿ, ಇಲ್ಲಿ ಲೋಹ ಮುಂದಕ್ಕೆ ಹೋದಂಗೆಲ್ಲ ಏನಿದೆ, ಲೋಹಾಭ ಬಂತು, ಅಲೋಹ ಬಂತು. ಅಂದರೆ ಅರ್ಥ ಏನು, ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಲೋಹೀಯ ಗುಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ವರ್ಗದಲ್ಲಿ ಕೆಳಗೆ ಬಂದಂತೆಲ್ಲ ಲೋಹೀಯ ಗುಣ ಹೆಚ್ಚಾಗುತ್ತಾ ಹೋಗುತ್ತದೆ. ರೈಟ್, ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಯಾಕೆ ಅಂತ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಕೇಳಬಹುದು. ಇದು ನೋಡಿ, ಆವರ್ತ ಕೋಷ್ಟಕದ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಪರಮಾಣು ಗಾತ್ರ ಕಡಿಮೆ ಆಗ್ತಾ ಹೋಗುತ್ತದೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ ಪರಮಾಣು ಗಾತ್ರದ ಒಂದು ಕಾನ್ಸೆಪ್ಟನ್ನು ಹೇಳುವಾಗ. ಸೊ ಪರಮಾಣು ಗಾತ್ರ ಕಡಿಮೆ ಆಗ್ತಾ ಹೋದಂಗೆಲ್ಲ ಅಲ್ಲಿ ಆಕರ್ಷಣೆ ಹೆಚ್ಚಾಗಿರುತ್ತದೆ. ಸೊ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದೇ ಇಲ್ಲ. ಲೋಹೀಯ ಗುಣ ಅಂತಂದ್ರೆ ಅದು ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡಬೇಕು. ಹೌದಾ, ಲೋಹೀಯ ಗುಣ ಅಂತಂದ್ರೇನು, ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಗುಣ ಅಂತ ಅರ್ಥ. ಸೊ ಇದು ಆವರ್ತದಲ್ಲಿ ಮುಂದಕ್ಕೆ ಹೋದಂಗೆಲ್ಲ ಆಕರ್ಷಣೆ ಹೆಚ್ಚಾಗುತ್ತದೆ ಬೀಜಕೇಂದ್ರಕ್ಕೂ ಮತ್ತು ಎಲೆಕ್ಟ್ರಾನುಗಳು. ಹಾಗಾಗಿ ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ. ಪರಮಾಣು ಗಾತ್ರ ಕಡಿಮೆ ಆಗಿದೆ, ಆಕರ್ಷಣೆ ಹೆಚ್ಚಿದೆ. ಸೊ ಎಲೆಕ್ಟ್ರಾನುಗಳು ಹೋಗುವುದೇ ಇಲ್ಲ, ಬಿಟ್ಟುಕೊಡುವುದೇ ಇಲ್ಲ ಧಾತು. ಹಾಗಾಗಿ ಸೊ ಲೋಹೀಯ ಗುಣ ಕಡಿಮೆ ಆಗುತ್ತದೆ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ. ಅದೇ ನೋಡ್ರಿ, ಒಂದು ವೇಳೆ ನೀವು ವರ್ಗದಲ್ಲಿ ಕೆಳಗೆ ಬಂದಂತೆಲ್ಲ ಪರಮಾಣು ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತದೆ. ಅಂದರೆ ಈ ಬೀಜಕೇಂದ್ರಕ್ಕೂ ಮತ್ತು ಈ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನುಗಳ ನಡುವೆ ಆಕರ್ಷಣೆ ತುಂಬ ಕಡಿಮೆ ಇರುತ್ತದೆ. ಅಂದರೆ ಅದು ಸುಲಭವಾಗಿ ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುತ್ತದೆ. ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಗುಣ ಅಂದ್ರೆ ಏನು, ಲೋಹೀಯ ಗುಣ ಅಂತ ಅರ್ಥ. ಹಾಗಾಗಿ ಈ ವರ್ಗದಲ್ಲಿ ಕೆಳಗೆ ಬಂದಂತೆಲ್ಲ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಸೊ ಪರಮಾಣು ಗಾತ್ರ ಹೆಚ್ಚಾಗುವುದರಿಂದ ಅದು ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವ ಗುಣ ಕೂಡ ಹೆಚ್ಚಾಗುತ್ತದೆ. ಎಲೆಕ್ಟ್ರಾನುಗಳ ಬಿಟ್ಟುಕೊಡುವ ಗುಣವೇ ಲೋಹೀಯ ಗುಣ ಅಂತ ಅರ್ಥ. ಎಸ್, ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಲೋಹೀಯ ಗುಣ ಆದಮೇಲೆ ಈಗ ಅಲೋಹೀಯ ಗುಣ. ಸೊ ಅಲೋಹೀಯ ಗುಣ ಕೂಡ ಹೇಗೆ ಹೆಚ್ಚು ಕಡಿಮೆ ಆಗುತ್ತದೆ ಅಂತ ಕೇಳ್ತಾ ಇರ್ತಾರೆ. ಸೊ ಲೋಹೀಯ ಗುಣಕ್ಕೆ ಅಪೋಸಿಟ್ ಆಗಿ ಅಲೋಹೀಯ ಗುಣ ನೆನ್ಪಿಟ್ಕೊಂಡ್ರೆ ಸಾಕು, ಮುಗೀತು ಅಷ್ಟೇ. ಇದನ್ನು ಓದುವಂತಹ ಅವಶ್ಯಕತೆ ಕೂಡ ಇಲ್ಲ. ಸೊ ಆದರೂ ಕೂಡ ನಾವು ನೋಡೋಣ. ಆವರ್ತ ಕೋಷ್ಟಕದ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಮುಂದಕ್ಕೆ ಹೋದಂಗೆಲ್ಲ ಇದು ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದಲ್ಲ, ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವ ಗುಣ. ಅಲೋಹೀಯ ಗುಣ ಅಂತಂದ್ರೆ ಏನು, ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವುದು. ಲೋಹೀಯ ಗುಣ ಅಂದ್ರೇನು, ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವುದು, ಕಳೆದುಕೊಳ್ಳುವುದು, ದಾನ ಮಾಡುವುದು ಅಂತ ಅರ್ಥ. ಮುಂದೆ ಹೋದಂತೆಲ್ಲ ದಾನ ಮಾಡುವ ಗುಣ ಹೆಚ್ಚಾಗಬೇಕಾಗಿತ್ತು, ಹೆಚ್ಚಾಗಲಿಲ್ಲ. ಸೊ ಸ್ವೀಕಾರ ಮಾಡುವ, ಪಡೆದುಕೊಳ್ಳುವ ಗುಣ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿ ಅಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಹೆಚ್ಚಾಗುತ್ತದೆ, ನೆನ್ಪಿಟ್ಕೋಬೇಕು.
ಆವರ್ತ ಕೋಷ್ಟಕದ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಹೆಚ್ಚುತ್ತದೆ. ಅಂದರೆ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಅಲೋಹೀಯ ಗುಣ ಹೆಚ್ಚಾಗುತ್ತದೆ. ಅಲೋಹೀಯ ಗುಣ ಹೆಚ್ಚಾಗುತ್ತದೆ. ಆದರೆ ವರ್ಗದಲ್ಲಿ ಅಥವಾ ಗುಂಪಿನಲ್ಲಿ ಕೆಳಗೆ ಬಂದಂತೆಲ್ಲ ಅಲೋಹೀಯ ಗುಣ ಕಡಿಮೆಯಾಗುತ್ತದೆ. ನೆನ್ಪಿಟ್ಕೋಬೇಕು. ಯಾಕಂದರೆ ಪರಮಾಣು ಗಾತ್ರ ದೊಡ್ಡದಾಯಿತು. ಪರಮಾಣು ಗಾತ್ರ ದೊಡ್ಡದಾಗಿರುವುದರಿಂದ ಅದು ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡ್ತಾ ಇರುತ್ತದೆ ಸುಲಭವಾಗಿ. ಹಾಗಾಗಿ ಸೊ ಇಲ್ಲಿಯ ತನಕ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಲೋಹೀಯ ಗುಣ, ಅಲೋಹೀಯ ಗುಣ, ವೆಲೆನ್ಸಿ ಮತ್ತು ಇಡೀ ಪಾಠವನ್ನು ಕೂಡ ನಾನು ಅತ್ಯಂತ ಸಂಕ್ಷಿಪ್ತವಾಗಿ ಸುಲಭವಾಗಿ ವಿವರಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಸೊ ಇನ್ನೂ ಈ ಒಂದು ಪಾಠದ ಮೇಲೆ ತಮಗೇನಾದ್ರು ಡೌಟ್ಸ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಸೇರಿಕೊಂಡು ಅಲ್ಲಿ ನಾವು ಚರ್ಚೆ ಮಾಡ್ಬೋದು. ಪ್ರಶ್ನೆಗಳನ್ನು ಕೂಡ ನಾವು ತಾವುಗಳು ಕೇಳಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.